gut is the second brain. 120 years back, psychiatry was all about treating the gut. And the moment they moved from the gut to the brain, there has not been any great improvement or breakthrough in psychiatry. Screen time idiyalla. This can create a lot of problems in the junctions of the brain called as synapses. ಇದರಲ್ಲಿ ಬಹಳ ಜಂಕ್ಷನ್ಸ್ ಶುರುವಾಗಿ ಕ್ಲಾಗ್ ಆಯಿತು ಅಂದರೆ then also there is a problem. It's an major environmental problem. And screen ಟೈಮ್ನ ಎಷ್ಟಕ್ಕೆಷ್ಟು 2 ವರ್ಷದವರೆಗೂ ಅವಾಯ್ಡ್ ಮಾಡ್ತೀವೋ ಅಷ್ಟುವರೆಗೂ ಚಿಲ್ಡ್ರನ್ಗೆ ಈ ಕೈಂಡ್ ಆಫ್ ಅ ಡೆವಲಪ್ಮೆಂಟಲ್ ಮೈಲ್ ಸ್ಟೋನ್ಸ್ ಇದೆಯಲ್ಲ ಇದನ್ನು ಕರೆಕ್ಟಾಗಿ ತೊಗೊಂಡೋಗ್ಬೋದು ಅನ್ನೋ ರಿಸರ್ಚು ಬರ್ತಾ ಇದೆ. ಇಟ್ ವಿಲ್ ನಾಟ್ ಹ್ಯಾವ್ ಅನ್ ಐ ಕಾಂಟ್ಯಾಕ್ಟ್ ವಿತ್ ಹ್ಯೂಮನ್ ಪೀಪಲ್. It will always have an eye contact with inanimate objects. Okay? Otherly, that's one of the things, which happens. Okay. And because this is a neurodevelopmental disorder, speech delay irutte. Okay, speech bardeno irbodu athwa delay irbodu. Or there is something called as echolalia. Echolalia andre ನೀವು ಹೇಳಿದ್ದೆ ಅದು ವಾಪಸ್ ಹೇಳ್ತಾ ಇರುತ್ತೆ. Namaste Yelrigo. Welcome to Thanx Helona with Naagu, presented by SymphoNy Amps and co-sponsored by Home Sattva, an Instagram handle which showcases home decor and garden. ಇವತ್ತಿನ ನಮ್ಮ ಗೆಸ್ಟ್ ಪ್ರತಿ ಸಲ ಹೇಳ್ತಿರ್ತೀನಿ, ಆದರೆ ಇವತ್ತಿನ ನಮ್ಮ ಗೆಸ್ಟಿಂದ ತಿಳ್ಕೊಳ್ಳಿಕ್ಕೆ ಬಹಳಷ್ಟು ವಿಷಯ ಇದೆ. ಸೊ ನನ್ನ ಒಂದು ಹಂಬಲ್ ರಿಕ್ವೆಸ್ಟ್ ನಮ್ಮ ಆಡಿಯನ್ಸಿಗೆ, ಬರೀ ನೀವು ಕೇಳಿಸ್ಕೊಳ್ಳೋದಿಲ್ಲ, ಕೇಳಿಸ್ಕೊಂಡಾಗ ಎಲ್ಲೇ ಈ ರೀತಿಯಾದಂತಹ ಒಂದು ತೊಂದರೆ ಅಂತ ಹೇಳಲ್ಲ, ಅದನ್ನು ಮುಂದೆ ಗೊತ್ತಾಗ್ತಾ ಹೋಗುತ್ತೆ ನಮಗೆ, ಅದನ್ನು ಇನ್ನೊಬ್ಬರಿಗೆ ಹೇಳಲಿಕ್ಕೂ ನಮಗೆ ಒಂದು ಅವಕಾಶ ಸಿಗುತ್ತೆ. ಸೊ ಇವತ್ತಿನ ನಮ್ಮ ಗೆಸ್ಟ್, ಇವ್ರ ಹೆಸರೇನು ಗೊತ್ತಾ? ನಿರೀee ಶ್ರೀಕಾಂತ್. ಇವರು ಫೌಂಡರ್ CEO ಆಫ್ ನ್ಯೂಟ್ರಿ ನ್ಯೂರಾನ್ ಪೀಡಿಯಾಟ್ರಿಕ್ಸ್. ಇವರ ಎಂಟೈರ್ ಟೀಮ್ ಯಾವುದ್ರಲ್ಲಿ ಒಂದು ನಂಬಿಕೆ ಇಟ್ಕೊಂಡಿದ್ದಾರೆ ಗೊತ್ತಾ? ಅಕಸ್ಮಾತ್ ಒಂದು ಮಗುವಿನಲ್ಲಿ ಒಂದು ನ್ಯೂರೋ ಡೆವಲಪ್ಮೆಂಟಲ್ ಡಿಸಾರ್ಡರ್ ಏನಾದರೂ ಇತ್ತು ಅಂತಂದರೆ ಬರೀ ಮೆಡಿಕೇಷನಿಂದ ಸಾಧ್ಯ ಆಗಲ್ಲ. ಅದಕ್ಕೆ ಆದಂಥ ಒಂದು ಈಕೋಸಿಸ್ಟಮ್, ಅಂದರೆ ಒಂದು ಪರಿಸರ ವ್ಯವಸ್ಥೆನೂ ಆಗಬೇಕಾಗತ್ತೆ. ಅ ಸಪೋರ್ಟ್ ಈಕೋಸಿಸ್ಟಮ್. ಯಾರಿಗೆ? ಬರೀ ಮಗುಗೆ, ತೊಂದರೆಗಿರೋ ಮಗುಗೆ ಮಾತ್ರ ಅಲ್ಲ, ತಂದೆ ತಾಯಿಗೆ, ಇಡೀ ಫ್ಯಾಮಿಲಿಗೆ ಅಂತ. ಸೊ ಇದ್ರ ಬಗ್ಗೆ ಹೆಚ್ಚಿಗೆ ತಿಳ್ಕೊಳ್ಳೋಣ. ಯಾಕಂದರೆ ಅವ್ರ ಹತ್ರ ತಿಳ್ಕೊಂಡಾಗ ಅವರು ಏನು ಮಾಡ್ತಾರೆ ಆ್ಯಟ್ ನ್ಯೂಟ್ರಿ ನ್ಯೂರಾನ್ ಪೀಡಿಯಾಟ್ರಿಕ್ಸಲ್ಲಿ, ಅವರ ಸರ್ವಿಸಸ್ ಏನು, ಅವರ ಪ್ರಾಡಕ್ಟ್ಸ್ ಏನು, ಯಾವ ರೀತಿಯಾಗಿ ಅವರು ಒಂದು ಸಹಾಯನೂ ಮಾಡ್ತಾ ಇದ್ದಾರೆ, ಒಂದು ಹರ್ಷ ಅನ್ನೋ ಒಂದು ಪ್ರೋಗ್ರಾಮ್ ಇಟ್ಕೊಂಡು, ಇದ್ರ ಬಗ್ಗೆ ಎಲ್ಲ ಅವ್ರ ಹತ್ರನೇ ತಿಳ್ಕೊಳ್ಳೋಣ. ಹಿ ಈಸ್ ಡಾಕ್ಟರ್ ನಿರೀee ಶ್ರೀಕಾಂತ್. ವೆಲ್ಕಮ್ ಡಾಕ್ಟರ್ ಟು ದ ಶೋ. Thank you very much. It's an honor, a real honor to have you and to learn a lot about certain disorders, what we call it as neuro disorders, what is happening around. ಎಷ್ಟೋ ವಿಷಯವಾಗಿ ನಮಗೆ ಗೊತ್ತಿಲ್ಲ, ಖಂಡಿತವಾಗ್ಲೂ ಗೊತ್ತಿಲ್ಲ. ಅರ್ಬನ್ ಲೈಫಲ್ಲಿರೋರಿಗೆ ಗೊತ್ತಿಲ್ಲದೆ ಇದ್ಮೇಲೆ ರೂರಲ್ ಲೈಫಲ್ಲಿರೋರ್ಗಂತೂ ತೀರಾ ಗೊತ್ತಿರಲ್ಲ. ಇದ್ರ ಬಗ್ಗೆ ಐ ಥಿಂಕ್ ಇವತ್ತು ನಿಮ್ಮಿಂದ ಬಹಳಷ್ಟು ತಿಳ್ಕೊಳ್ಳೋಕ್ಕೊಂದು ಅವಕಾಶ ಸಿಕ್ಕಿದೆ. ಸೊ ಥ್ಯಾಂಕ್ ಯು ಆ್ಯಂಡ್ ವೆಲ್ಕಮ್ ಟು ದ ಶೋ. Thank you for the opportunity. ಥ್ಯಾಂಕ್ ಯು ಸರ್. ನಾವು ಕಮಿಂಗ್ ಟು ಮೈ ವೆರಿ ಫಸ್ಟ್ ಕ್ವೆಶ್ಚನ್, ನ್ಯೂಟ್ರಿ ನ್ಯೂರಾನ್ ಪೀಡಿಯಾಟ್ರಿಕ್ಸ್ ಇದನ್ನು ಶುರು ಮಾಡಲಿಕ್ಕೆ ಏನು ಕಾರಣ? ಎರಡನೇದಾಗಿ ನಿಮ್ಮ ವಿಷನ್ ಮತ್ತು ಮಿಷನ್ ಏನು ಸರ್? ಎಕ್ಸಲೆಂಟ್. ಇದನ್ನು ಫಸ್ಟು ಲೆಟ್ ಮೀ ಸ್ಟಾರ್ಟ್ ವಿತ್ ಮೈ ವಿಷನ್ ಪ್ಲೀಸ್. ಇದನ್ನು ಸ್ಟಾರ್ಟ್ ಮಾಡಿದ್ದು ಸರ್ಕಮ್ಸ್ಟೆನ್ಸ್ ಬೇರೆ, ಬಟ್ ದ ವಿಷನ್ ಐ ಹ್ಯಾಡ್ ವಾಸ್ ಟು ಮೇಕ್ ಅ ಡಿಫ್ರೆನ್ಸ್, ರಿಯಲಿ ಮೇಕ್ ಅ ಡಿಫ್ರೆನ್ಸ್ ಇನ್ ದ ಲೈಫ್ಸ್ ಆಫ್ ಚಿಲ್ಡ್ರನ್ ಆ್ಯಂಡ್ ಪೇರೆಂಟ್ಸ್, ಓಕೆ, ವಿತ್ ನ್ಯೂರೋ ಡೆವಲಪ್ಮೆಂಟಲ್ ಡಿಸಾರ್ಡರ್ಸ್. ಇದು ಆಟಿಸಮ್ ಅನ್ನೋದು ಬಂದು, ನೌ ಇಫ್ ಯು ಲುಕ್ ಅಟ್ ಇಟ್, ಆಸ್ ಫಾರ್ as the US statistics says, it is 1 in 65 children are born with this kind of a disorder. Okay. But neurodevelopmental disorder andre autism na tegadu 1 in 9 children have. Okay. 1 in 9 children have some form of a neurodevelopmental disorder. Okay. Now, when we are looking at the one aspect is the medical aspect, other aspect is the economic aspect, yes, and the other aspect is the emotional aspect. ಈ ಮೂರು ಯಾವ ಥರ ಇಂಪ್ಯಾಕ್ಟ್ ಆಗುತ್ತೆ ಅಂದರೆ lifelong. If it, see, basically when you look at autism, now a lot of research says that only 15% is genetic.
ಓಕೆ ಸಾರಿ ಒಂದೇ ಒಂದು ಸೆಕೆಂಡ್ ಸರ್ ಇಲ್ಲಿ ನಿಮ್ಮನ್ನು ಇಂಟ್ರಪ್ಟ್ ಮಾಡೋದ ಕಾರಣ ಆಟಿಸಮ್ ಅಂದರೆ ಏನು ಅಂತ ಒಂದು ಸ್ವಲ್ಪ ಇಫ್ ಯು ಕುಡ್ ಲೆಟ್ ಅಸ್ ನೋ ಬಿಕಾಸ್ ಸುಮಾರು ಜನಕ್ಕೆ ಇದ್ರ ಬಗ್ಗೆ ಗೊತ್ತಿರಲ್ಲ ಅದು ಹಾಗಾಗಿ ಹೇಳ್ತಾ ಇದ್ದೀನಿ. ಆಟಿಸಮ್ನ ಹೆಂಗೆ ಡಿಫೈನ್ ಮಾಡಿದೆ ಅಂದರೆ ದೇರ್ ಇಸ್ ಅ DSM-5 ಕ್ರೈಟೇರಿಯಾ ಅಂತ. ಓಕೆ, ಸೋಷಿಯಲ್ ವಿಡ್ರಾಲ್, ರಿಪೀಟೆಡ್ ಬಿಹೇವಿಯರ್, ಲ್ಯಾಕ್ ಆಫ್ ಕಮ್ಯುನಿಕೇಶನ್ ಅಂಡ್ ಐ ಕಾಂಟ್ಯಾಕ್ಟ್ ಅಷ್ಟೇ. ಓಕೆ, ಇದ್ರ ಒಳಗಡೆನೆ ಎಲ್ಲ ಅಡಗಿದೆ. ಓಕೆ, ಸೊ ಸೋಷಿಯಲ್ ವಿಡ್ರಾಯಲ್ ಅಂದರೆ ಇಟ್ ಡಸಂಟ್ ಪ್ಲೇ ವಿತ್ ಅದರ್ ಚಿಲ್ಡ್ರನ್. ಓಕೆ, ಆ್ಯಂಡ್ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಇಸ್ ಐ ಕಾಂಟ್ಯಾಕ್ಟ್. Okay, first and foremost, when a child is born, it would first recognize few people in its first years of livelihood. Parents, okay, ತುಂಬ ಹತ್ತಿರ ರಿಲೇಟಿವ್ಸು, ಒಂದು 4-5 ಜನ ಅಷ್ಟೇ ಅದರ ಲೈಫು. ಆದರೆ ಇಟ್ ವಿಲ್ ನಾಟ್ ಹ್ಯಾವ್ ಅನ್ ಐ ಕಾಂಟ್ಯಾಕ್ಟ್ ವಿತ್ ಹ್ಯೂಮನ್ ಪೀಪಲ್. It will always have an eye contact with inanimate objects. Okay, otherly that's one of the things which happens. And because this is a neurodevelopmental disorder, speech delay irutte. Okay, speech bardeno irbodu athwa delay irbodu. Ade or there is something called as echolalia. Echolalia andre neev helidde adu vapas helta irutte. So what happens is parents do not realize that it has got some kind of a neuro problem. So ಏನಾಗುತ್ತೆ, this carries on. Social behavior ಬಂದು ನಾರ್ಮಲ್ ಪ್ಲೇಯಿಂಗ್ ವಿತ್ ಅದರ್ ಚಿಲ್ಡ್ರನ್ ಇರಲ್ಲ. ಅಂದರೆ ಸಾರಿ ಸರ್, ಇದು ಯಾವ ವಯಸ್ಸಲ್ಲಿ ಸ್ಟಾರ್ಟ್ ಆಗುತ್ತೆ ಯೂಶಲಿ? See, now people have started diagnosing autism as early as 6 months because awareness ಜಾಸ್ತಿ ಆಗ್ತಾ ಇದೆ amongst the doctors. I'm telling you, amongst the doctors itself. So ಇದು 6 ತಿಂಗಳಿಂದನೇ ಅವರು ಡಯಾಗ್ನೋಸ್ ಮಾಡೋಕ್ಕೆ ಶುರು ಮಾಡಿದ್ದಾರೆ. ಆದರೆ ಡೆವಲಪ್ಮೆಂಟಲ್ ಪೀಡಿಯಾಟ್ರಿಷಿಯನ್ಸ್ ಆರ್ ಬಿಹೇವಿಯರಲ್ ಪೀಡಿಯಾಟ್ರಿಷಿಯನ್ಸ್ ಆರ್ ಪೀಡಿಯಾಟ್ರಿಕ್ ನ್ಯೂರಾಲಜಿಸ್ಟ್ ಅನ್ನೋರು ದೇ ಆರ್ ಅ ಸ್ಮಾಲ್ ಬ್ರೀಡ್ ಇವತ್ತು ಬಂದು ದೇ ಡೋಂಟ್ ಹ್ಯಾವ್ ಅ ಹ್ಯೂಜ್ ಪಾಪ್ಯುಲೇಷನ್ ಲೈಕ್ ಪೀಡಿಯಾಟ್ರಿಷಿಯನ್ಸ್. ಓಕೆ, ಇದರಿಂದ ಏನಾಗುತ್ತೆ ಅಂದರೆ ಪೇರೆಂಟ್ಸ್ಗೂ ಸರಿ ಅದರ್ ಪೀಡಿಯಾಟ್ರಿಷಿಯನ್ಸ್ಗೂ ಸರಿ ಇದು ಈ ಥರ ಪ್ರಾಬ್ಲಮ್ ಇದೆ ಅಂತಲೇ ದೇ ಡೋಂಟ್ ಇವನ್ ನೋ. ಓಕೆ, ಇದೊಂದು ಒನ್ ಆಫ್ ದ ಕೀ ರೀಸನ್ಸ್. ಎರಡನೇ ಕೀ ರೀಸನ್, ರೀಸೆಂಟ್ಲಿ ಯಾಕೆ ಇದು ಡಯಾಗ್ನೋಸ್ ಆಗ್ತಿದೆ ಅಂದರೆ ಸ್ಕ್ರೀನ್ ಟೈಮ್ ಇದೆಯಲ್ಲ, ದಿಸ್ ಕ್ಯಾನ್ ಕ್ರಿಯೇಟ್ ಅ ಲಾಟ್ ಆಫ್ ಪ್ರಾಬ್ಲಮ್ಸ್ ಇನ್ ದಿ ಜಂಕ್ಷನ್ಸ್ ಆಫ್ ದ ಬ್ರೈನ್ ಕಾಲ್ಡ್ ಅಸ್ ಸಿನಾಪ್ಸಸ್. ಇದರಲ್ಲಿ ಭಾಳ ಜಂಕ್ಷನ್ಸ್ ಶುರುವಾಗಿ ಕ್ಲಾಗ್ ಆಯಿತು ಅಂದರೆ then also there is a problem. It's an major environmental problem. And screen time na ಎಷ್ಟಕ್ಕೆಷ್ಟು 2 ವರ್ಷದವರೆಗೂ ಅವಾಯ್ಡ್ ಮಾಡ್ತೀವೋ ಅಷ್ಟುವರೆಗೂ ಚಿಲ್ಡ್ರನ್ಗೆ ಈ ಕೈಂಡ್ ಆಫ್ ಅ ಡೆವಲಪ್ಮೆಂಟಲ್ ಮೈಲ್ ಸ್ಟೋನ್ಸ್ ಇದೆಯಲ್ಲ ಇದನ್ನು ಕರೆಕ್ಟಾಗಿ ತೊಗೊಂಡೋಗ್ಬೋದು ಅನ್ನೋ ರಿಸರ್ಚು ಬರ್ತಾ ಇದೆ. ಈಗ ನೀವು ನಾರ್ಮಲಿ ನೋಡಿದ್ರೆ ಒಂದು ಕ್ಲಿನಿಕ್ಗೆ ಹೋಗಿ ಒಂದು ಸೆಟ್ಟಿಂಗಲ್ಲಿ ನೋಡಿ, ಅದರಲ್ಲಿ ದ ಡಾಕ್ಟರ್ಸ್ ಟಾಕ್ ಅಬೌಟ್ ಸ್ಕ್ರೀನ್ ಟೈಮ್ ಕೊಡಬಾರ್ದು ಅಂತ. ಒಂದು ಮಗು ಅಳ್ತಾ ಇತ್ತು ಅಂದರೆ ತುಂಬ ಇದು ಟ್ಯಾಂಟ್ರಮ್ಸ್ ಅಂತ ಅದು ಮಾಡ್ತಾ ಇದ್ರೆ ಪ್ರಾಬ್ಲಮ್ ಮಗುಗಲ್ಲ, ಪ್ರಾಬ್ಲಮ್ ಪೇರೆಂಟ್ಸ್ಗೆ. ದೇ ಫೀಲ್ ದಟ್ ಅದರ್ಸ್ ಏನು ಅನ್ಕೊಳ್ತಾರೋ, ವಾಟ್ ವಿಲ್ ಹ್ಯಾಪನ್, ಇದು ಎನ್ವೈರನ್ಮೆಂಟಲ್ ಇಶ್ಯೂ. ಸೊ ದೇ ಫೀಲ್ ದಟ್ ದೇರ್ ಚೈಲ್ಡ್ ಹ್ಯಾಸ್ ಟು ಬಿಹೇವ್ ಪ್ರಾಪರ್ಲಿ ಇನ್ ಅ ಸ್ಟ್ರಕ್ಚರ್ಡ್ ಮ್ಯಾನರ್. Immediately what they do, they give the mobile. It starts looking at the mobile. It requires that external stimuli. Anything which is not interactive can clog the synapses. So ಅದು more and more ಅದು ಮಾಡ್ತಾ ಇರ್ತಾರೆ. ಸೊ ದ ಪ್ರಾಬ್ಲಮ್ ಬಂದು ಕಾಂಪೌಂಡ್ ಆಗುತ್ತೆ. ಅದು ಸ್ಪೆಕ್ಟ್ರಮ್ ಅಂತಾರೆ, ಫ್ರಮ್ ಮಿನಿಮಮ್ ಟು ಮ್ಯಾಕ್ಸಿಮಮ್. ಇದರಲ್ಲಿ ಎಲ್ಲಿ ಬಂದ್ರೂ ಚೈಲ್ಡು ಬಂದು ಆ ಸ್ಪೆಕ್ಟ್ರಮಲ್ಲಿ ದೇ don't diagnose it immediately. They don't label the child. Okay, they say that there is a developmental delay. But ಇದೆಲ್ಲ ರೆಡ್ ಫ್ಲಾಗ್ಸ್. ಈ ರೆಡ್ ಫ್ಲಾಗ್ಸ್ ಅಂತ ತಿಳ್ಕೊಳ್ಳೋಕ್ಕೆ ಪೇರೆಂಟ್ಸ್ಗೆ ಬಂದು ಅವೇರ್ನೆಸ್ ಬೇಕು. ಆ್ಯಂಡ್ ಅದರಿಂದ ಭಯ ಬೀಳುವಂಥದ್ದು ಏನಿಲ್ಲ. ಓಕೆ, ದೇ ಕ್ಯಾನ್ ವರ್ಕ್ ಟುವರ್ಡ್ಸ್ ಇಟ್. ಓಕೆ, ದೇ ಕ್ಯಾನ್ ವರ್ಕ್ ಟುವರ್ಡ್ಸ್ ಇಟ್. ಆ್ಯಂಡ್ ಇನಿಷಿಯಲಿ ಇಫ್ ಯು ಆರ್ ಅರ್ಲಿ ಡಿಟೆಕ್ಷನ್, ಅರ್ಲಿ ಇಂಟರ್ವೆನ್ಷನ್ ಅಂತಾರೆ. ನೀವು ಯಾವುದಕ್ಕೆ ತೊಗೊಂಡ್ರು ಸರಿ. ಓಕೆ, ಅರ್ಲಿ ಡಿಟೆಕ್ಷನ್, ಅರ್ಲಿ ಇಂಟರ್ವೆನ್ಷನ್, ಇದಕ್ಕೆ ನಮಗೊಂದು ಈಕೋಸಿಸ್ಟಮ್ ಇಲ್ಲ.
ಅರ್ಲಿ ಡಿಟೆಕ್ಷನ್ ಆಗಲಿ ಅರ್ಲಿ ಇಂಟರ್ವೆನ್ಷನ್ ಆಗಲಿ ನಡೆಯಲ್ಲ. ಎಲ್ಲೋ ನೀವು ಇದಕ್ಕೆ ಮುಂಚೆ ಒಂದು ಹೇಳ್ತಾ ಇದ್ರಿ ಸರ್, ಅಂತಂದರೆ ಜೆನೆಟಿಕಲಿನೂ ಬರೋ ಚಾನ್ಸಸ್ 15%. ಇನ್ಫ್ಯಾಕ್ಟ್ ನಿಮ್ಮ ಹತ್ರ ಫೋನಲ್ಲಿ ಮಾತಾಡಿದಾಗ ಅವತ್ತು ನನಗೆ ಅರ್ಥ ಆಗಿದೆ 15% ಆದರೆ ಮಿಕ್ಕಿದ ಎನ್ವೈರ್ನ್ಮೆಂಟಲ್, ಈಗ ನೀವು ಹೇಳಿದ್ರಿ ಒಂದು ಕ್ಲಿನಿಕ್ಗೆ ಹೋಗಿ ಟ್ಯಾಂಟ್ರಮ್ಸ್ ಥ್ರೋ ಮಾಡುತ್ತೆ, ಮಿಕ್ಕಿದ್ದು ಈ ಕ್ಲಿನಿಕಲ್ಲಿ ಹೋಗಿದ್ದು ನಿಮ್ಮ ಅಬ್ಸರ್ವೇಷನ್ ಎಕ್ಸಾಕ್ಟ್ಲಿ. ನಿಮಗೆ ಎನ್ವೈರ್ನ್ಮೆಂಟಲ್ ಅಂದರೆ ಮೋರ್ ಇಂಪಾರ್ಟೆಂಟ್ಲಿ ಇದು ಮೈಕ್ರೋಬಯೋಮ್ ಅಲ್ಲಿ ಪ್ರಾಬ್ಲಮ್ ಆಗುತ್ತೆ. ಮೈಕ್ರೋಬಯೋಮ್ ಈಸ್ ಸಮಥಿಂಗ್ ವಿಚ್ ಇಸ್ ದಿ ಜೆನೆಟಿಕ್ ಸ್ಟ್ರಕ್ಚರ್ ಆಫ್ ಅ ಮೈಕ್ರೋಬಯೋಟಾ. ಮೈಕ್ರೋಬಯೋಟಾ ಅನ್ನೋದು ನಿಮ್ಮ intestines ಅಲ್ಲಿದೆ. ದಟ್ ಈಸ್ ವಾಟ್ ಹೆಲ್ಪ್ಸ್ ಯು ಇನ್ ಟರ್ಮ್ಸ್ ಆಫ್ ಫೈಟಿಂಗ್ ಇನ್ಫೆಕ್ಷನ್ಸ್, ಇಮ್ಯುನಿಟಿ. ಈ ಮೈಕ್ರೋಬ್ಸ್ ಒಳ್ಳೆ ಮೈಕ್ರೋಬ್ಸ್ ಇಲ್ಲ ಅಂದ್ರೆ ನಮಗೆ ಬಂದು ವಿ ಆರ್ ಎಕ್ಸ್ಪೋಸ್ ಟು ಸೋ ಮೆನಿ ವೈರಸ್. ಅಂದ್ರೆ ಕರುಳಿನ ಆರೋಗ್ಯ ಅಂತ ಹೇಳ್ತೀವಿ, ಗಟ್ ಹೆಲ್ತ್ ಅಂತ ನಮ್ಮ ಒಂದು ಟರ್ಮ್ಸ್ ಅಲ್ಲಿ ಹೇಳೋದಾದ್ರೆ. So a lot of research has gone into it. One aspect, I'm not trying to tell all aspects of autism, it's a multifactorial disease, but one of the major aspects is ಈ gut dysbiosis ಅಂದ್ರೆ there is an imbalance between the good and the bad bacteria. And inside that bacteria, the microbiome ಇದೆಯಲ್ಲ, ಅದು ಬಂದು ಬರೀ ಮದರ್ ಇಂದ ಬರೋದು ಚೈಲ್ಡ್ಗೆ. The mother transfers the microbiome, mother and father transfers the genetic structure. ಈ ಮದರ್ಸ್ ಮೈಕ್ರೋಬಯೋಮ್ ಅಲ್ಲಿ ಏನಾನ ಏರುಪೇರು ಇತ್ತು ಅಂದ್ರೆ ಈ ಗಟ್ ಡಿಸ್ಬಯೋಸಿಸ್ ಆಗೋದ್ರಿಂದ ಲಾಟ್ ಆಫ್ ಲೀಕಿ ಗಟ್ ಅಂತಾರೆ ಅದಕ್ಕೆ, ಲಾಟ್ ಆಫ್ ಪ್ರೋ ಇನ್ಫ್ಲಮೇಟರಿ ಸೈಟೋಕೈನ್ಸ್ ಅನ್ನೋದು ನಮ್ದಿಂದ ಪ್ರೊಡ್ಯೂಸ್ ಆಗೋ ಇದು ವಾಟ್ ಯು ಕಾಲ್ ದಟ್, ನೋ, ಫಾರ್ ಎನಿಥಿಂಗ್ ವಿಚ್ ಕಮ್ಸ್ ಎ ಫಾರಿನ್ ಆಬ್ಜೆಕ್ಟ್ ನಮ್ಮಿಂದ ಒಂದು ಡಿಫೆನ್ಸ್ ಮೆಕ್ಯಾನಿಸಮ್ ಇರುತ್ತಲ್ಲ, ಅದು ಪ್ರೋ ಇನ್ಫ್ಲಮೇಟರಿ ಸೈಟ್. ಇದು ಒಳ್ಳೇದು ಫಾರ್ ಅ ಪರ್ಟಿಕ್ಯುಲರ್ ಪೀರಿಯಡ್ ಆಫ್ ಟೈಮ್. ಇದು ಕಂಟಿನ್ಯೂಸ್ ಆಗಿ ಬಂತು ಅಂದ್ರೆ ಪ್ರಾಬ್ಲಮ್ ಆಗುತ್ತೆ. ಅದೇ ತರ ಈ ಬ್ಯಾಕ್ಟೀರಿಯಲ್ ಟಾಕ್ಸಿನ್ಸ್ ಒಳಗಡೆ ಹೋಗ್ತಾನೆ ಇರುತ್ತೆ. ಎಲ್ಲರಿಗೂ ಬಂದು ಗಟ್ ತುಂಬಾ ಟೈಟ್ ಆಗಿ ಆಲ್ ದ 24 hours ಇರುತ್ತಾ? ಸಾಧ್ಯ ಇಲ್ಲ. ಬಟ್ ದ ಎಬಿಲಿಟಿ ಟು ರಿಪೇರ್ ಈ ಮಕ್ಕಳಿಗೆ ಇರಲ್ಲ. ಯಾಕಂದ್ರೆ ಮೈಕ್ರೋಬಯೋಮ್ ಅಲ್ಲಿಂದ ಬಂದಿರುತ್ತೆ, ಕಾಂಪ್ರಮೈಸ್ಡ್ ಮೈಕ್ರೋಬಯೋಮ್ ಇರುತ್ತೆ. ಎರಡನೇದು ಸಿಸೆಕ್ಷನ್, ಸಿಸೇರಿಯನ್ ಸೆಕ್ಷನ್ ಆಗೋದ್ರಿಂದ ಈ ವೆಜೈನಲ್ ಮೈಕ್ರೋಬಯೋಮ್ ಅಲ್ಲಿ ತುಂಬಾ ನ್ಯೂಟ್ರಿಯನ್ಸ್ ಇರುತ್ತೆ. ಅದನ್ನ ಒಳಗಡೆ ತಗೊಂಡು ಆ ಮೈಕ್ರೋಬಯೋಮ್ ನ ಒಳಗಡೆ ತಗೊಂಡು ಬಂದ್ರೆ then what happens is the child gets the immunity, natural immunity, everything. But it comes out of a cesarean section andre the first bacteria it will take is from the hospital. Okay, so this is one of the major reasons idu ಮೇಲೆ ಹೋಗಿ ನ್ಯೂರೋ ಇನ್ಫ್ಲಮೇಷನ್ ಆಗಿ ಆಗ್ಲಿಕ್ಕೆ ಒಂದು ಕಾರಣ. ವೆರಿ ಸ್ಟ್ರಾಂಗ್ ಪಾಸಿಬಿಲಿಟಿ, ಲಾಟ್ ಆಫ್ ಸ್ಟಡೀಸ್ ಇದರಲ್ಲೇ ನಮ್ದು ಹೋಲ್ ರಿಸರ್ಚಸ್. ಓಕೆ ಸರ್, ಇಲ್ಲಿ ಹೇಳುವಾಗ ಸರ್ ಅಂದ್ರೆ ನೀವು ಹೇಳ್ತಾ ಇರೋದು ಒಂದು ಕಲೋಕ್ವಿಯಲ್ ಟರ್ಮ್ಸ್, ನಾರ್ಮಲ್ ಡೆಲಿವರಿ ಆದಾಗ ಯಾವ ರೀತಿಯಾಗಿ ಆ ಮಗು ಆ ಒಂದು ನ್ಯಾಚುರಲ್ ಬಯೋಮನ್ ಎತ್ಕೊಂಡು ಬರುತ್ತೆ ಜಗತ್ತಿಗೆ, ಅದರಿಂದ ಈ ಒಂದು ಆಟಿಸಮ್ ಬರೋ ಚಾನ್ಸಸ್ ಸ್ವಲ್ಪ ಕಡಿಮೆ ಇರುತ್ತೆ. ಎನಿ ನ್ಯೂರಲ್ ಡೆವಲಪ್ಮೆಂಟಲ್ disease and any kind of an immunity. Okay. And it will not just be a bonny baby, it will be a brainy baby also. How sweet. Okay. So ಇದು ಬಂದು ಸಿಸೇರಿಯನ್ ಸೆಕ್ಷನ್ ಇಂದಾನೇ ಆಗ್ತಾ ಇದೆಯಾ ಅಂದ್ರೆ ಇಲ್ಲ, ಗೊತ್ತಿಲ್ಲ. ಇಲ್ಲ, ಯಾಕಂದ್ರೆ ಎಷ್ಟೋ ಸಿಸೇರಿಯನ್ ಸೆಕ್ಷನ್ ಚಿಲ್ಡ್ರನ್ ಆರ್ ಓಕೆ, ಬಟ್ ದಿ ಪಾಸಿಬಿಲಿಟಿ is high for a compromised microbiome from the mother to the child. The possibility is high. And even vaginal microbiome in the vaginal root al huttirodukku alli bandu exceptions are always there. When the microbiome is compromised, the gut brain axis antare, a gut is the second brain. 120 years back psychiatry was all about treating the gut. And the moment they moved from the gut to the brain, there has not been any great improvement or breakthrough in psychiatry. So idanna people call it controversial because ಯಾವುದೋ ಒಂದು ಹ್ಯಾಬಿಟ್ ಅನ್ನ ಮಾಡಿರೋದನ್ನ ಅದನ್ನ ನಂಬಲಿಕ್ಕೆ ಕಷ್ಟ ಆಗುತ್ತೆ unless and until it is proven. Okay, now studies are proving it that when there is a good product which can work on the gut, specific microbiome which can work on the gut, the core symptoms like irritability, the core symptoms like social withdrawal, and also eye contact, following directions, ಇದೆಲ್ಲ ಇಂಪ್ರೂವ್ಮೆಂಟ್ ಬರ್ತಾ ಇದೆ. ಓಕೆ, ನಮ್ಮ ರಿಸರ್ಚ್ ಅಲ್ಲಿ ಓನ್ಲಿ ಥಿಂಗ್ ಸ್ಟ್ಯಾಟಿಸ್ಟಿಕಲಿ ಸಿಗ್ನಿಫಿಕೆಂಟ್ ಆಗಿಲ್ಲದೆ ಇರೋದು ಸ್ಪೀಚ್. ಓಕೆ, ಅದನ್ನು ನಾವು ವಿ ಹ್ಯಾವ್ ಟು ಟೆಲ್. ಹೆಂಗೆ ಅಂದರೆ ಸ್ಪೀಚ್ ಅನ್ನೋದು ಕಮ್ಯುನಿಕೇಶನ್ ಅನ್ನೋದು ವಿ ಡಿಫೈನ್ ಇಟ್ ಡಿಫ್ರೆಂಟ್ಲಿ. ಸ್ಪೀಕಿಂಗ್ ಇಸ್ ಸ್ಪೀಕಿಂಗ್, ಕಮ್ಯುನಿಕೇಶನ್ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಅದು ಇಂಪ್ರೂವ್ ಆಗಿದೆ. ಸೊ ಪಾಯಿಂಟಿಂಗ್ ಟು ಫಿಂಗರ್ಸ್ ಆ್ಯಂಡ್ ವೆನ್ ಯು ಇನ್ಸ್ಟ್ರಕ್ಟ್ ಅದನ್ನು ಕೇಳೋದು ಅದೆಲ್ಲ ಇಂಪ್ರೂವ್ ಆಗಿದೆ. ಸೊ
ದಟ್ ಇಸ್ ಅನ್ ಇಂಟರಾಕ್ಟಿವ್ ಮೈಂಡ್. ನೀವು ಹೇಳೋದು ನಾನು ಕೇಳೋದು, ನನಗೆ ಅರ್ಥ ಆಗೋದು. ಈಗ ಅದು ಸ್ಪೀಚಲ್ಲಿ ಬಂದಿದೆಯಾ? ಬಂದಿಲ್ಲ. ದೇರ್ ಈಸ್ ಅನ್ ಏರಿಯಾ ಇನ್ ದ ಬ್ರೈನ್ ಫಾರ್ ದ ಸ್ಪೀಚ್ ವೇರ್ ಇಟ್ ರಿಕ್ವೈರ್ಸ್ ಅ ಡಿಫ್ರೆಂಟ್ ಕೈಂಡ್ ಆಫ್ ಅ ವರ್ಕ್. ಅದು ಇಂಪ್ರೂವ್ ಆಗಿಲ್ಲ. ಆದರೆ ಮೋಸ್ಟ್ ಆಫ್ ದ ಥಿಂಗ್ಸ್ ಇಂಪ್ರೂವ್ ಆಗಿದೆ. ಸೊ ಟಾಯ್ಲೆಟ್ ಹ್ಯಾಬಿಟ್ಸು, ಓಕೆ, ಅದೆಲ್ಲ ತುಂಬ ಇಂಪಾರ್ಟೆಂಟು. ಇಲ್ಲಾಂದ್ರೆ ಅದು ಗೊತ್ತೇ ಆಗಲ್ಲ ಏನು. ಓಕೆ, ಅದು ಒಂದನ್ನು ಪ್ಲೇ ಮಾಡ್ತಾ ಇದ್ರೆ ಅದು ಇಟ್ ವಿಲ್ ಕಂಟಿನ್ಯೂ ಟು ಡೂ ದಟ್ ಫಾರ್ 5 hours, 6 hours, 7 hours. ಅಂದ್ರೆ ಒಂದು ಆಕ್ಟಿವಿಟಿ. ಆಮೇಲೆ ಸೆನ್ಸರಿ ಪ್ರಾಬ್ಲಮ್ಸ್ ಇರುತ್ತೆ. ಒಂದು ಟೈಪ್ ಆಫ್ ಫುಡ್ ಇಷ್ಟ ಆಗಲ್ಲ, ಟೆಕ್ಸ್ಚರು, ಕ್ಲೋತ್ಸ್ ಇಷ್ಟ ಆಗಲ್ಲ, ಯೂಶಲಿ ಉಲ್ಟಾ ಹಾಕಿದ್ರೇನೆ ಇಷ್ಟ ಆಗೋದು, ಬೆಡ್ಶೀಟ್ಸ್ ಇಷ್ಟ ಆಗಲ್ಲ. ಸೊ ದೀಸ್ ಆರ್ ಆಲ್ ಸೆನ್ಸರಿ ಇಶ್ಯೂಸ್. ನಿಮ್ಮ 5 senses ಏನೇನಿದೆಯೋ, ಟೇಸ್ಟು, ಟಚ್ಚು, ಓಕೆ, ಇದರಲ್ಲೆಲ್ಲ ಬಂದು ಸೌಂಡು, ಇದೆಲ್ಲ ಬಂದು ಇಟ್ ವಿಲ್ ಹ್ಯಾವ್ ಅ ಡಿಫರೆನ್ಸ್ ಅದಕ್ಕೆ, ಆ ಚೈಲ್ಡ್ಗೆ. ಸೊ ದೀಸ್ ಆರ್ ಸರ್ಟನ್ ರೆಡ್ ಫ್ಲಾಗ್ಸ್. ಇಫ್ ಪೀಪಲ್ ಪೇರೆಂಟ್ಸ್ ಕ್ಯಾನ್ ಅಬ್ಸರ್ವ್ ಇಟ್ ಆ್ಯಂಡ್ ಟೇಕ್ ಅ ಪಾಸಿಟಿವ್ ಸ್ಟೆಪ್. ಈಗ ಒಂದು ಪೀಡಿಯಾಟ್ರಿಷಿಯನ್ ಹತ್ರ ಹೋಗ್ತಾರೆ, ಅವರು ಕಂಡಿಡಿದ್ರೇನು, ನೀವು ಬಂದು ಒಂದು ಡೆವಲಪ್ಮೆಂಟಲ್ ಪೀಡಿಯಾಟ್ರಿಷಿಯನ್ ಹತ್ರ ಹೋಗ್ಬೇಕು ಅಂದರೆ ದೇರ್ ಇಸ್ ಅ ಡಿನಯಲ್. ಇದು ಇರಲ್ಲ, ನಾವು ಈ ಪೀಡಿಯಾಟ್ರಿಷಿಯನ್ ನೋಡೋದು ಬೇಡ, ಬೇರೆಯವ್ರು ನೋಡೋಣ, ಇವ್ರೇನೋ ಹೇಳ್ತಾ ಇದ್ದಾರೆ. ಸೊ ಈ ಥರ ಡಿಲೇ ಆಗುತ್ತೆ. ಸರ್, ಸಾರಿ ಟು ಇಂಟರಪ್ಟ್ ಒನ್ಸ್ ಅಗೇನ್. ಸರ್, ಈ ಪ್ರಾಬ್ಲಮ್ಸ್ ಬರೀ ರೂರಲ್ ಏರಿಯಾಸಲ್ಲಿ ಮಾತ್ರ ಇದೆ ಅಂತಲ್ಲ, ಅರ್ಬನ್ ಎಜುಕೇಟೆಡ್ ಪೇರೆಂಟ್ಸಲ್ಲೂ ಆ ಡಿನಯಲ್ ಇರುತ್ತೆ ಅಲ್ವಾ ಸರ್? ತುಂಬ ಜಾಸ್ತಿ, ಇಲ್ಲೇ ತುಂಬ ಜಾಸ್ತಿ. ನಿಮಗೆ ರೂರಲ್ ಏರಿಯಾಸಲ್ಲಿ ದೇ ಆರ್ ಬ್ಲಿಸ್ಫುಲಿ ಅನವೇರ್. ಇಲ್ಲಿ ಇದರಲ್ಲಿ ಎರಡು ಇರುತ್ತೆ. ಒಂದು ತುಂಬ ಭಯ ಬೀಳ್ತಾರೆ, ಯಾಕಂದ್ರೆ ಇಂಟರ್ನೆಟ್ಗೆ ಹೋಗಿ ತುಂಬ ಓದ್ತಾರೆ. ಓಕೆ, ಅದು ಓದ್ತಾರೆ. ಇಂಟರ್ನೆಟ್ ಡಾಕ್ಟರ್ಸ್ ತುಂಬ ಇದ್ದಾರೆ. ದೇ ಹ್ಯಾವ್ ಟು ಕನ್ಸಲ್ಟ್ ಅ ಡಾಕ್ಟರ್, ದೇ ಹ್ಯಾವ್ ಟು ಕನ್ಸಲ್ಟ್ ಅ ಸ್ಪೆಷಲಿಸ್ಟ್ ಹೂ ಹ್ಯಾಸ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಹ್ಯಾವ್ ವೆರಿ ಕ್ಲಿಯರ್ ಅಸೆಸ್ಮೆಂಟ್ ಟೂಲ್ಸ್. ಆ್ಯಂಡ್ ನನ್ ಆಫ್ ದಿ ಡೆವಲಪ್ಮೆಂಟಲ್ ಪೀಡಿಯಾಟ್ರಿಷಿಯನ್ ಈಸ್ ಗೋಯಿಂಗ್ ಟು brand your child. None of them. They are extremely sensitive about giving a feedback to a parent. They are extremely sensitive. ಇವತ್ತು ಅದರಷ್ಟು ಮಟ್ಟಿಗೆ ಅವೇರ್ನೆಸ್ ಬಂದಿದೆ, ತುಂಬ ಪ್ರೋಗ್ರಾಮ್ಸ್ ನಡೀತಾ ಇದೆ. ಹೆಂಗೆ ಫೀಡ್ಬ್ಯಾಕ್ ಕೊಡಬೇಕು, ಯಾವ ಥರ ಅಸೆಸ್ಮೆಂಟ್ ಮಾಡಬೇಕು, ಯಾವಾಗ ನೀವು ಡಯಾಗ್ನೋಸ್ ಮಾಡಿ ಹೇಳ್ತೀರಾ, ಯಾವಾಗ ಹೇಳಬೇಕು. ಸೊ ಇದೆಲ್ಲ ಇದೆ. ಸೊ ದೇರ್ ಆರ್ ಸ್ಪೆಕ್ಟ್ರಮಲ್ಲಿ ಕಮ್ಮಿ ಇತ್ತು ಅಂದರೆ ಅವರು ಜೀನಿಯಸ್ ಆಗ್ತಾರೆ ಕೆಲವು ವಿಷಯದಲ್ಲಿ. ಓಕೆ, ಸೊ ಇದೆಲ್ಲ ಬಂದು ಸ್ಪೆಕ್ಟ್ರಮಲ್ಲಿ ಇಫ್ ದೇ ಮೂವ್ ಟುವರ್ಡ್ಸ್ ದ ರೈಟ್ ಸೈಡ್, ದಟ್ ಈಸ್ ದಿ ಹೈಯರ್ ಎಂಡ್ ಆಫ್ ದ ಸ್ಪೆಕ್ಟ್ರಮ್, ದೆನ್ ಇಟ್ ಕ್ಯಾನ್ ಕಾಸ್ ಸರ್ಟನ್ ಪ್ರಾಬ್ಲಮ್ಸ್. ಓಕೆ, ಇದನ್ನ ಕರೆಕ್ಟಾಗಿ ಅಸೆಸ್ ಮಾಡಿ, ಅಸೆಸ್ ಮಾಡಿ ಥೆರಪಿ ಕೊಟ್ಟು, ಇದ್ರವರೆಗೂ ಫಾರ್ಮಕೋಥೆರಪಿ ಇರಲಿಲ್ಲ, ಮೆಡಿಸಿನ್ಸ್ ಇರಲಿಲ್ಲ. ನಾವು ಬಂದು ಫಸ್ಟ್ ಟೈಮ್ ವಿ ಹ್ಯಾವ್ tried to bring out. Why I'm saying tried to bring out is work in progress. Science alla work in progress. Okay, I cannot say ide anta helakagalla, but it has provided immense benefits when the gut is taken care of. 95% of the peripheral neurotransmitters are produced in the gut. Gut brain axis ಅನ್ನೋದು ಬಂದು ಅಷ್ಟು ಇಂಪಾರ್ಟೆಂಟ್, ಬಿಕಾಸ್ ಗಟ್ ಇಸ್ ದ ಸೆಕೆಂಡ್ ಬ್ರೈನ್. ಅಂದ್ರೆ ಎಲ್ಲೋ ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ ಪ್ರತಿಯೊಂದು ಪೇರೆಂಟ್ಗೆ ಒಂದು ಮೆಸೇಜ್ ಹೋಗ್ತಾ ಇದೆ ಸರ್, ಎಷ್ಟು ಇಂಪಾರ್ಟೆಂಟ್ ನಾವು ಯಾವ ರೀತಿಯಾದಂಥ ಆಹಾರ ಒಳಗಡೆ ಕೊಡ್ತೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಇದು ಎಲ್ಲಿ ಶುರು ಆಗಬೇಕಂದ್ರೆ ಆ್ಯಕ್ಚುಲಿ ಪ್ರೆಗ್ನೆಂಟ್ ಮದರ್ಸ್ ಇಂದ ಶುರು ಆಗಬೇಕು. ಆ್ಯಂಡ್ 6 months ಬಿಫೋರ್ ಗೋಯಿಂಗ್ ಇನ್ ಫಾರ್ ಅ ಪ್ರೆಗ್ನೆನ್ಸಿ, ದೇರ್ ಹ್ಯಾಬಿಟ್ ಶುಡ್ ಚೇಂಜ್. Diet, good diet, good exercise, and taking care of their microbiome, gut. Okay. So if they are under certain medication, those medications can cause an imbalance. Anti-epileptics can cause. Valproic acid can cause. So ಅವರು ಅದರಲ್ಲಿ ಸ್ವಲ್ಪ they have to go for a pre-pregnancy counseling. ಆ ಥರ ಡಾಕ್ಟರ್ಸ್ ಇದ್ದಾರಾ ಅಂದರೆ ಇದ್ದಾರೆ. ಓಕೆ, ಇದ್ದಾರೆ. ಸೊ ಅದನ್ನು ನೀವು ಸರ್ಚ್ ಮಾಡ್ಕೊಂಡು ಹೋಗಬೇಕು. ಸೊ ಈ ಅವೇರ್ನೆಸ್ ಬರಬೇಕು. ದ ಮೊಮೆಂಟ್ ದೇ ಆರ್ ಗೆಟಿಂಗ್ ಮ್ಯಾರಿಡ್, ಓನ್ಲಿ ಥಿಂಗ್ ಇಸ್ ದೇ ಗೋ ಟು ಡಾಕ್ಟರ್ಸ್ ವೆನ್ ದೇ ಆರ್ ನಾಟ್ ಏಬಲ್ ಟು ಗೆಟ್ ಪ್ರೆಗ್ನೆಂಟ್. ಅದು ಹೋಗ್ತಾರೆ, ಅದು ಬಂದು ಆಂಕ್ಷಿಯಸ್ ಟು ಕನ್ಸೀವ್ ಹೋಗ್ತಾರೆ. ಅದಕ್ಕೆ ನಾನು ಆ ಥರ ಹೇಳ್ತಾ ಇಲ್ಲ. ವೆದರ್ ಇಫ್ ದ ಮೊಮೆಂಟ್ ಯು ಆರ್ ಪ್ಲಾನಿಂಗ್ ಫಾರ್ ಅ ಫ್ಯಾಮಿಲಿ, ಯು ನೀಡ್ ಟು ಹ್ಯಾವ್ ಅ ಟೋಟಲ್ ನ್ಯೂಟ್ರಿಷನಲ್ ಪ್ಲಾನ್. ಡಯಟ್ ಅಂಡ್ ಎಕ್ಸಸೈಸ್ ಏನು ತಗೋಬೋದು, ಏನು ತಗೋಬಾರ್ದು. ಓಕೆ, ಹೆಂಗೆ ಯು ನೀಡ್ ಟು ಕ್ರಿಯೇಟ್ ಅ ಗುಡ್ ಅಟ್ಮಾಸ್ಫಿಯರ್ ಫಾರ್ ದ
human being which you're going to bring into this world. That is the responsibility and commitment of a mother and a father. That is so true. ಸೊ ಯಾವ ರೀತಿಯಾಗಿ 6 ತಿಂಗಳಿಗೆ ಮುಂಚೆ ನಾನೊಂದು ಮಗುವಿನ ತಾಯಿ ಆಗಬೇಕು ಅಥವಾ ಒಂದು ಮಗುವಿಗೆ ತಂದೆ ತಾಯಿ ಆಗಬೇಕು ಅಂದ್ಕೊಂಡಾಗ ಫಸ್ಟ್ ದೇ ನೀಡ್ ಟು ಚೇಂಜ್ ದೆಮ್ಸೆಲ್ಸ್. ಫಸ್ಟ್ ಒಬ್ಬರನ್ನ ಸಹಾಯ ತಗೋಬೇಕು, ಒಬ್ಬ ಡಾಕ್ಟರ್ ಸಹಾಯ, ಕೌನ್ಸಿಲಿಂಗ್ ಸಹಾಯ ತಗೊಂಡು ಹೌ ದೇ ಶುಡ್ ಪ್ಲಾನ್ ಅಂತ. ಇದು ಕೆಲವರು ಹೇಳಿದ್ರೆ ಮೋಸ್ಟ್ ಆಫ್ ದಮ್ ವಿಲ್ ಥಿಂಕ್ ಇದೇನಪ್ಪ ಎಲ್ಲದಕ್ಕೂ ನಾವು ಬಂದು ಅಡ್ವೈಸ್ ತಗೋಬೇಕಾ, ಹಳೆ ಕಾಲದಲ್ಲೆಲ್ಲ ಇದೆಲ್ಲ ಇತ್ತ. ಹಳೆ ಕಾಲದಲ್ಲಿ ದೇರ್ ವರ್ ಅಡ್ವೈಸರ್ಸ್ ಮನೇಲಿ. ಹೌದು ದೇರ್ ವರ್ ಅಡ್ವೈಸರ್ಸ್. ಯಾವ ತರ ಡಯಟ್ ತಗೋಬೇಕು, ಏನ್ ಮಾಡಬೇಕು, ಅವ್ರಿಗೆ ಬಂದು ಥ್ರೂ ಅ ಏನ್ಷಿಯಂಟ್ ವಿಸ್ಡಮ್ ಆಫ್ ಡೂಯಿಂಗ್ ಸರ್ಟನ್ ಥಿಂಗ್ಸ್ and experiencing so many childbirths in the house, they used to know. Ivattiro nuclear family, there are advantages. The women have started earning very well. They are getting more educated. They are getting more independent. ಆದರೆ ಪ್ರಾಬ್ಲಮ್ ಏನಂದ್ರೆ ಈ ತರ ಕೌನ್ಸಿಲಿಂಗಿಗೆ ಫಾರ್ ಹಸ್ಬೆಂಡ್ ಅಂಡ್ ವೈಫ್ ಹೂ ಆರ್ ವೆರಿ ಯಂಗ್, ಹೂ ಆರ್ ಹ್ಯಾವಿಂಗ್ ದೇರ್ ಕೆರಿಯರ್ಸ್ ಅಂಡ್ ದೇ ಆರ್ ಫೋಕಸಿಂಗ್ ಆನ್ ದ್ಯಾಟ್, ಈ ತರ ಮೇನ್ kind of an advice as to how to take care of their health and their microbiome. I tell that, it is very, very important. That is going to play a very, very important role, not only in pregnancy, not only in delivery, but also in the great health of the child which you're trying to bring. So idanna bandu ಅವ್ರಿಗೆ ಅವೇರ್ನೆಸ್ ತರಬೇಕು. ಸೊ ದಿಸ್ ಇಸ್ ವಾಟ್ ವಿ ಆರ್ ಟ್ರೈಂಗ್ ಟು ಡೂ ಆಸ್ ಅನ್ ಆರ್ಗನೈಸೇಷನ್. ಓಕೆ, ಸೊ ಇದನ್ನ ನೀವು ಮಾಡ್ತಾ ಇದ್ದೀರಾ ನ್ಯೂಟ್ರಿ ನ್ಯೂರಾನ್ ಪೀಡಿಯಾಟ್ರಿಕ್ಸ್ ಅಲ್ಲಿ. ಒಂದು ಅವೇರ್ನೆಸ್ಸು ಕ್ರಿಯೇಟ್ ಮಾಡ್ತಾ ಇದ್ದೀರಾ. ಬಟ್ ಅಟ್ ದ ಸೇಮ್ ಟೈಮ್ ಈ ಥರ ತೊಂದರೆಗಳು ಅಥವಾ ಡಿಸಾರ್ಡರ್ಸ್ ಇಟ್ಕೊಂಡು, ನ್ಯೂರಲಾಜಿಕಲ್ ಡಿಸಾರ್ಡರ್ಸ್ ಇಟ್ಕೊಂಡು ಬರೋ ಮಕ್ಕಳಿಗೂ ಸಹ, ತಂದೆ ತಾಯಿಗಳಿಗೂ ಸಹ ನೀವು ಬಹಳಷ್ಟು ಸಹಾಯನೂ ಮಾಡ್ತಾ ಇದ್ದೀರಾ ಸರ್. See, one of the things which we have taken up in a big way now is ಆಯಿತು ಇವ್ರಿಗೆ ಆಟಿಸಮ್ ಇರೋ ಮಕ್ಕಳಿದ್ದಾರೆ and the parents also know about it. Everything is an out of pocket expense. Okay, ನಮ್ದು ಪ್ರಾಡಕ್ಟ್ ಇದೆ of course. So we understand that ಜಸ್ಟ್ ಒಂದು ಪ್ರಾಡಕ್ಟ್ ತಗೊಂಡು ಒಂದು ಡಾಕ್ಟರ್ಗೆ ಹೇಳಿ ಒಂದು ಪ್ರಿಸ್ಕ್ರಿಪ್ಷನ್ ಬರೆಸಿ ಬಿಸ್ನೆಸ್ ತರೋದು ಮಾತ್ರ ಅಲ್ಲ. ವೆನ್ ಐ ಸೆಟ್ ಮೈ ವಿಷನ್ಸ್ ಟು ಮೇಕ್ ಅ ಡಿಫರೆನ್ಸ್, ಇವತ್ತು ನೋಡಿದ್ರೆ ಒಂದು ಈಕೋ ಸಿಸ್ಟಮ್ ಇಲ್ಲ. ಸೊ ವಾಟ್ ಇಸ್ ಅನ್ ಈಕೋ ಸಿಸ್ಟಮ್? ಫಸ್ಟ್ ವಾಟ್ ವಿ ಹ್ಯಾವ್ ಟೇಕನ್ ಅಪ್ ಇಸ್ ಸೋಷಿಯೋ ಎಕನಾಮಿಕ್ ಪ್ರಾಬ್ಲಮ್. ಇದು ಸೋಷಿಯಲಿ parents have an issue. Okay, economic problem ಯಾಕೆಂದ್ರೆ the therapies are very important. Occupational therapy, sensory therapy, speech therapy ಅಂತ ಡಾಕ್ಟರ್ಸ್ ಕೊಡ್ತಾರೆ. ಅದು that brings about a very good change. Okay, ಅದನ್ನು ಮಾಡಲಿಕ್ಕೆ each therapy session is expensive. Okay, ಅಸೆಸ್ಮೆಂಟ್ ಆಗಲಿ ಥೆರಪಿ ಆಗಲಿ ಎಕ್ಸ್ಪೆನ್ಸಿವ್ ಆಗುತ್ತೆ. ಔಟ್ ಆಫ್ ಪಾಕೆಟ್ ಅಲ್ಲೇ ದೇ ಹ್ಯಾವ್ ಟು ಸ್ಪೆಂಡ್. ತಿಂಗಳಿಗೊಂದು ಆವರೇಜ್ 25,000 rupees ದೇ ಹ್ಯಾವ್ ಟು ಸ್ಪೆಂಡ್ ಆನ್ ಥೆರಪೀಸ್ ಪ್ಲಸ್ ಮೆಡಿಕೇಶನ್ ಪ್ಲಸ್ ಕನ್ಸಲ್ಟೇಷನ್ ಫೀ. ಇಷ್ಟಿದೆ. ಸೊ ಅರೌಂಡ್ ಎಲ್ಲ ಸೇರಿದ್ರೆ ಒಂದು 30,000 ರೂಪಾಯಿ ಅಂತ ಇಟ್ಕೊಳ್ಳಿ. ಈವನ್ ಫಾರ್ ಅನ್ ಅರ್ಬನ್ ಬೋತ್ ಪೀಪಲ್ ಅರ್ನಿಂಗ್, ದಿಸ್ ಇಸ್ ಗೋಯಿಂಗ್ ಟು ಬಿ ಡಿಫಿಕಲ್ಟ್. Second point is, when there is a problem like autism, normally one of them have to take a back seat. Our earning capacity goes down, and usually it is the female ತಾಯಿ. ಓಕೆ, ಸೊ ಅದು ಬಂದು ಒಂದು ಬರ್ಡನ್ ಆಗುತ್ತೆ. ಇವ್ರಿಗೆ ಇನ್ಶೂರೆನ್ಸ್ ಇಲ್ಲ. ಸೊ ನ್ಯೂಟ್ರಿ ನ್ಯೂರಾನ್ ಈಸ್ ವರ್ಕಿಂಗ್ ಟುವರ್ಡ್ಸ್ ಕ್ರಿಯೇಟಿಂಗ್ ಡೇಟಾ, and I have been talking to insurance companies as to why you cannot bring a model, why you cannot bring a product for helping these children like they have in the US. Okay. US ಅಲ್ಲಿ 75% of the therapies ಮಾತ್ರ they have a ಇನ್ಶೂರೆನ್ಸ್. ಸಿ ಎರಡಿದೆ. ಒಂದು ಬಂದು ಎಂಪ್ಲಾಯ್ಮೆಂಟ್ ಇನ್ಶೂರೆನ್ಸ್ ಇದೆ. ಎಂಪ್ಲಾಯ್ಮೆಂಟ್ ಬಂದು ಸಪೋಸಿಂಗ್ ಇಫ್ ಯು ಆರ್ ವರ್ಕಿಂಗ್ ಫಾರ್ ಅ ಬಿಗ್ ಕಂಪನಿ, ಆ ಕಂಪನಿಲಿ ಮೆಡಿಕಲ್ ರಿಯಂಬರ್ಸ್ಮೆಂಟ್ ಇರುತ್ತೆ ಟು ಅ ಲೆವೆಲ್ ಡಿಪೆಂಡಿಂಗ್ ಅಪಾನ್ ದಿ ಹೈರಾರ್ಕಿ ಆಫ್ ವಾಟ್ ಯು ಆರ್. ಅದು ಬಂದು ನೀವು ಮೆಡಿಸಿನ್ ತಗೊಳ್ಳೋದಕ್ಕೆ ಇದಾಗೋಗುತ್ತೆ. ಬಟ್ ಥೆರಪಿ ಕೊಡಲ್ಲ. ಸೊ ಇವ್ರಿಗೆ ಏನಾಗುತ್ತೆ ಅಂದರೆ, ದ ಮೇಜರ್ ಪ್ರಾಬ್ಲಮ್ ಫಾರ್ ದ ಡಾಕ್ಟರ್ಸ್ ಟುಡೇ, ಬಿಕಾಸ್ ಆಫ್ ದ ಇಕನಾಮಿಕ್ ಕಂಡೀಷನ್ ಥೆರಪೀಸ್ ಮಾಡಲ್ಲ ಅವರು. ಹೆಂಗಿದ್ರೂ ಇದು ಕ್ಯೂರ್ ಆಗಲ್ಲ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ಹೆಂಗಿದ್ರು ಇದು ಕ್ಯೂರ್ ಆಗಲ್ಲ, ಇದಕ್ಕೆ ನಾವು ಬಂದು ಎಫರ್ಟ್ ಕೊಡ್ತಾ ಇದೀವಿ, ನಾವು ಆದಷ್ಟು ಟ್ರೈ ಮಾಡಿದ್ವಿ, ಬಿಟ್ಬಿಡ್ತಾರೆ. ಸೊ ಇದು ಸಿಚುವೇಶನ್ ಇವತ್ತು. ಸಪೋಸಿಂಗ್ ಅವ್ರಿಗೆ ಒಂದು ಇನ್ಶೂರೆನ್ಸ್ ಬಂತು ಅಂದ್ರೆ, ಓಕೆ,
So will they continue to do the therapy for 2 years, 3 years? Of course, yes. Definitely. Huh. So somebody needs to champion this. Okay. There will be a lot of what do you call, I wouldn't say rejections, there will be a lot of obstacles or barriers Yes, to create this. yes. So this we have taken as a commitment. ಅದು ಎಲ್ಲಿಗೆ ಹೋಗುತ್ತೆ ನೋಡೋಣ. ಖಂಡಿತ ಹೋಗತ್ತೆ. ಯಾಕಂದ್ರೆ ಇಷ್ಟು ಒಳ್ಳೆ ಒಂದು ಮನಸ್ಸಿಟ್ಟು ಮಾಡ್ತಾ ಇರೋದ್ರಿಂದ ನೀವು ಹೇಳ್ದಾಗೆ ಇನ್ಶೂರೆನ್ಸ್ ಇಲ್ಲ ಅಂದಮೇಲೆ ಇಷ್ಟು ಸಾವಿರಾರು ರೂಪಾಯಿ ಬೇಕಾದಾಗ ಪ್ರತಿಯೊಂದು ತಂದೆ ತಾಯಿನೂ ಒಂದು ಹಂತದವರೆಗೂ ಮಾಡ್ಬೋದು, ಆಮೇಲೆ ಕ್ವೈಟ್ ಅಂಡ್ ಡೌನ್ ಬಿಟ್ಬಿಡ್ತಾರೆ. ಸೊ ಇದಕ್ಕೆ ಇವತ್ತು ಎಲ್ಲದಕ್ಕೂ ಇನ್ಶೂರೆನ್ಸ್ ಇದೆ. ಓಕೆ, ಕ್ಯಾನ್ಸರ್ಗೂ ಇನ್ಶೂರೆನ್ಸ್ ಇದೆ. ಕ್ಯಾನ್ಸರ್ಗೆ ಇನ್ಶೂರೆನ್ಸ್ ಪ್ರಾಡಕ್ಟ್ ಬಂದು ಫಸ್ಟ್ ನಿಮಗೊಂದು ಇನ್ಶೂರೆನ್ಸ್ ಇರುತ್ತೆ, ಬಟ್ ದೆನ್ ಯು ಡೋಂಟ್ ಹ್ಯಾವ್ ದ ಕ್ರಿಟಿಕಲ್ ಇಲ್ನೆಸ್ ಅಂತ ಇಟ್ಕೊಳ್ಳಿ. ಕ್ಯಾನ್ಸರ್ ಬಂತು ಅಂದ್ರೆ ಯು ಆರ್ ಅಲೌಡ್ ಟು ಟೇಕ್ ಅನ್ ಇನ್ಶೂರೆನ್ಸ್. ಫಸ್ಟ್ 3 years ಲಾಕ್ ಇನ್ ಪೀರಿಯಡ್ ಇರುತ್ತೆ. ಓಕೆ, ಸೊ ವಿ ಆರ್ ಟ್ರೈಂಗ್ ಟು ಟೆಲ್ ದೆಮ್ ಅದೇ ತರ 3 years ಲಾಕ್ ಇನ್ ಪೀರಿಯಡ್ ತಗೊಳ್ಳಿ ಆಟಿಸಮ್. I have spoken to, I don't want to name the insurance company here. I have spoken to a couple of them. One is very interested to get data from 3 different scenarios. One bandu on the top hospital. Okay, on the hospital setup where IT people, rich people come. Inna one bandu personal clinic in a normal setting. Inna one bandu government hospital. Idikke I have taken a person who is doing research on this. She is a research scholar and she has taken this up as her thesis, and if she completes this she will be getting a doctorate on this, and her job is not to get a doctorate. Her job, she says, I want to get the insurance. Wow. So we are working towards it. Idanna ನೀವು ಹೆಂಗೆ ಪಾಡ್ಕಾಸ್ಟ್ ಮಾಡ್ತಾ ಇದ್ದೀರೋ ಅದೇ ಥರ we would like to go interview parents with a questionnaire with an objective. ಅವ್ರದ್ದು socio economic and emotional impact ನ ತಿಳ್ಕೊಂಡು I would like to present it to the insurance companies. Okay, they might have policies, they might have anything. But if there is a will, there is a way. Obbar madidre, lot of insurance companies will come forward. So is this a good problem to solve ಅಂತ doctors and ಕೇಳಿದೆ. Amazing ಅಂದರು. This is the best problem to solve ಇಲ್ಲಿ. Okay, so ಇದರಿಂದ ಆಗೋ ಬೆನಿಫಿಟ್ಸ್ ಏನು? They will continue the therapy, they will continue the medication, and ಆ ಬರ್ಡನ್ ಇರಲ್ಲ ಅವ್ರಿಗೆ. ಓಕೆ, ಆ ಫೈನಾನ್ಷಿಯಲ್ ಸ್ಟ್ರೈನ್ ಇರಲ್ಲ. ಈಗ ನೀವು ಗೌರ್ಮೆಂಟ್ ಹಾಸ್ಪಿಟಲ್ ನೋಡಿದ್ರೆ ದೇ ಡೋಂಟ್ ಇವನ್ ಹ್ಯಾವ್ ಮನಿ ಟು ರಿಯಲಿ ಗೆಟ್ 3 square meals. ಹೌ ಡು ಯು ಎಕ್ಸ್ಪೆಕ್ಟ್ ದಮ್ ಟು ಪರ್ಚೇಸ್ ದೀಸ್ ಮೆಡಿಕೇಶನ್ಸ್? ಸೊ ಆ ಇನ್ಶೂರೆನ್ಸ್ ಬರೋವರೆಗೂ ಸರ್ಟನ್ ಗೌರ್ಮೆಂಟ್ ಹಾಸ್ಪಿಟಲ್ಸ್ ಅಲ್ಲಿ ವಿ ಹ್ಯಾವ್ ಸೆಡ್ ನೋ ದಿಸ್ ಇಸ್ ಅ ಪಾರ್ಟ್ ಆಫ್ ಅವರ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ. Okay, so we would really give the product at a cost price for them. Okay. So we make our kind of, we are a profit making company. We are not a commercial company. We are not a what do you call, NGO. Yes. But still, you know, what is that we can do to the society, and how can we create, even idralli 5%, 10% of the children normal agi, if they are able to lead their life, it's a game changer and it's a life achievement for me. Absolutely, sir. I mean, it is so true, and wishing you all the very best in this. Wishing you all the very best, and a sincere prayer from my end, sir. ಈಗ ಕೇಳೋದಾದೆ ಸರ್, ಹರ್ಷ ಇದೊಂದು ಪ್ರೋಗ್ರಾಮ್ ನ್ಯೂಟ್ರಿ ನ್ಯೂರಾನ್ ಪೀಡಿಯಾಟ್ರಿಕ್ಸ್ ಅಂತ ಮಾಡ್ತಾ ಇದ್ದೀರಾ. ಇದ್ರ ಬಗ್ಗೆ ದಯವಿಟ್ಟು ಒಂದು ಸ್ವಲ್ಪ ತಿಳಿಸ್ಕೊಡಿ. ಹರ್ಷ ಸ್ಟಾರ್ಟ್ ಆಗೋಕ್ಕೆ ಮುಂಚೆ, ಆರ್ ಟು ಬಿ ಆನೆಸ್ಟ್, ಈ ಕಂಪನಿ ಬಂದು ಪ್ರಾಡಕ್ಟ್ ಡಿಸೈನ್ ಆಗಿದ ತಕ್ಷಣ ನಾವು ಲಾಂಚ್ ಮಾಡಲಿಲ್ಲ. We took permission of certain doctors and we spoke to about 100 families. Okay. And we wanted to basically understand the child. Our process alli we understood one more important dimension, the parents. Okay. The child does not know whether it has got autism or whatever you call it. Yes. It is in an ignorance. Yes. It is in bliss. Yes. Problem irodu namge parents ge. So when we spoke to different kinds of parents, we selected parents who are in rural areas, in village setting. Okay. ಅಲ್ಲಿ ನಾವು ಮಾತಾಡಿದಾಗ ಅವ್ರಿಗೆ ಒಂದು ಪ್ರಾಬ್ಲಮ್ ಬಂದು too much of interference ittu. I wouldn't call it as interference, too much of advices not to go for a treatment immediately. Okay, ನಿನ್ನ
ಗಂಡ, ದಟ್ ಇಸ್ ಅವ್ರ ಆ ಹುಡುಗನ ಅಪ್ಪನೂ ಬಂದು 5 ವರ್ಷ ಆಯಿತು ಮಾತಾಡೋಕ್ಕೆ. Okay. ಸೊ ನಾವು ಬಂದು ಈ ಜ್ಯೋತಿಷನ ಹತ್ರ ಹೋಗೋಣ, ತಪ್ಪಿಲ್ಲ. ಸಿ ಅವ್ರ ಮನಸ್ಥಿತಿ. ಓಕೆ, ಅದನ್ನೆಲ್ಲ ಮಾಡಿ ಡಿಲೇ ಆಗಿತ್ತು. ಸೊ ದಟ್ ವಾಸ್ ದಿ ಇಶ್ಯೂ ಅಲ್ಲಿ. ದೆನ್ ವಿ ಸ್ಪೋಕ್ ಟು ನ್ಯೂಕ್ಲಿಯರ್ ಫ್ಯಾಮಿಲಿ ಸೆಟಪ್ ಅಲ್ಲಿ. ನ್ಯೂಕ್ಲಿಯರ್ ಫ್ಯಾಮಿಲಿ ಸೆಟಪ್ ಅಲ್ಲಿ ಟೋಟಲಿ ಆಪೋಸಿಟ್ ಬಂತು. ಸಪೋರ್ಟ್ ಇಲ್ಲ ನಮಗೆ, ಹೇಳೋರು ಯಾರು ಇಲ್ಲ. ಓಕೆ, ಸಪೋರ್ಟ್ ಇಲ್ಲ. ಓಕೆ, ಎರಡನೇದು ಬಂದು ನನಗೆ ಬಂದು ಐ ವಾಸ್ ಅರ್ನಿಂಗ್ ಮೋರ್ ಲೇಡಿ. ಓಕೆ, ವೆರಿ ಕ್ವಾಲಿಫೈಡ್. ಓಕೆ, ಅದರಲ್ಲಿ ಐ ಹ್ಯಾಡ್ ಟು ಗಿವ್ ಅಪ್ ಅನ್ನೋ ಫ್ರಸ್ಟ್ರೇಷನ್ ವಿಪರೀತ. ಸೊ ಚೈಲ್ಡ್ಗೆ ಹೆಂಗಿದೆ, ಅವ್ರಿಗೂ ಡಿಪ್ರೆಷನ್ ಇದೆ, ಅವರು ಅವ್ರನ್ನ ನೋಡ್ಕೊಳ್ತಾ ಇಲ್ಲ. ಶಿ ಇಸ್ ನಾಟ್ ಏಬಲ್ ಟು ಟೇಕ್. ಆ್ಯಂಡ್ ಈ ಥರ ಇರಬೇಕಾದ್ರೆ ಡಿಫ್ರೆಂಟ್ ಸ್ಟೇಟ್ ಆಫ್ ಸೊಸೈಟಿಲಿ ಈ ಥರ ಇತ್ತು. ಆ್ಯಂಡ್ ಸರ್ಟನ್ ಏರಿಯಾಸ್, ಫಾರ್ ಎಕ್ಸಾಂಪಲ್ ಹರಿದ್ವಾರ್, ವಾರಣಾಸಿ, ಈ ಥರ ಏರಿಯಾಸಲ್ಲಿ ಅವ್ರಿಗೆ ಈ ಮಗುನ ಏನು ಮಾಡೋದು ಅಂತಲೇ ಗೊತ್ತಾಗ್ತಿಲ್ಲ. ಇದಕ್ಕೆ ಎಲ್ಲಾನ ಸ್ಕೂಲಿಗೆ ಕಳಿಸೋದಾ, ಯಾವ್ದಾನ ಥೆರಪಿಗೆ ಕಳಿಸೋದಾ, ಆಕ್ಸಸ್ ಟು ಟ್ರೀಟ್ಮೆಂಟೇ ಇಲ್ಲ. ಇದು ಏನು ಅಂತಲೇ ಗೊತ್ತಿಲ್ಲ. ಸೊ ಈ ಥರ ಪ್ರಾಬ್ಲಮ್ಸ್ ನಾವು ನೋಡಿದ ತಕ್ಷಣ ನಮಗೆ ಏನು ಅನ್ನಿಸ್ತು ಅಂದರೆ, ಬರೀ ಒಂದು ಮೆಡಿಕೇಶನ್ ಒಂದು ಚೈಲ್ಡಿಗೆ ನೀನು ಪ್ರಾಡಕ್ಟ್ ಆಗಿ ಕೊಟ್ಬಿಟ್ರೆ ಅದು ಏನು ಯೂಸ್ ಆಗಲ್ಲ. ಸೊ ದೇರ್ ಇಸ್ ಸಮಥಿಂಗ್ ವಿಚ್ ಇಸ್ ಮಚ್ ಮೋರ್ ರಿಕ್ವೈರ್ಡ್ from an organization rather than being just a medicine vendor. We should take care of the parents first. ಸೊ ಹರ್ಷ ಅನ್ನೋ ಪ್ರೋಗ್ರಾಮ್ ಬಂದು ಈ ಪೇರೆಂಟ್ಸ್ಗೋಸ್ಕರ ಸ್ಟಾರ್ಟ್ ಮಾಡಿದ್ವಿ. ಓಕೆ, ಇದರಲ್ಲಿ ನಾವು ಡೈರೆಕ್ಟಾಗಿ ಹಿಂಗೆ ಪೇರೆಂಟ್ಸ್ಗೆ ಆಕ್ಸೆಸ್ ತಗೊಳ್ಳೋದು ಅದೊಂದು ಪ್ರಾಬ್ಲಮ್ ಇತ್ತು. ಸೊ ವಿ ಇನ್ವಾಲ್ವ್ ದ ಡಾಕ್ಟರ್ಸ್. ಇವಾಗ ನೀವು ಒಬ್ಬರು ಡಾಕ್ಟರ್ ಅಂದರೆ ನಿಮಗೊಂದು 100 ಪೇಷಂಟ್ಸ್ ಇರ್ತಾರೆ. ಓಕೆ, ಸೊ ಡಾಕ್ಟರ್ಗೆ ಇದನ್ನ ಮಾತಾಡಿ ಅವ್ರಿಗೆ ಹೇಳಿದ್ವಿ, ಆಸ್ ಫಾರ್ ಅಸ್ ಯು ಆರ್ ಕನ್ಸರ್ನ್ಡ್, ನೀವು ತುಂಬ ಚೆನ್ನಾಗಿ ಮಾಡ್ತಾ ಇದ್ದೀರಾ, ನೀವು ಬಂದು ಕೌನ್ಸಿಲಿಂಗ್ ಬಂದು ಚೈಲ್ಡ್ ಕೊಡ್ತಾ ಇದ್ದೀರಾ, ಆಮೇಲೆ ಥೆರಪೀಸ್ ಚೈಲ್ಡ್ ಕೊಡ್ತಾ ಇದ್ದೀರಾ. ಓಕೆ, ಆಮೇಲೆ ಪೇರೆಂಟ್ಸ್ಗೂ ಯು ಟೆಲ್ ಸಮ್ ಅಡ್ವೈಸ್ ಆ್ಯಂಡ್ ಲೀವ್ ದಮ್. 3 ತಿಂಗಳಾದ್ಮೇಲೆ ಬರಕ್ಕೆ ಹೇಳ್ತಿದ್ದೀರಾ. ಈ 3 ತಿಂಗಳಲ್ಲಿ ಏನು ನಡೀತಿದೆ ನಿಮಗೂ ಗೊತ್ತಿಲ್ಲ, ಅವ್ರೇನು ಹೇಳ್ತಾರೋ ಅಷ್ಟೇ ನಿಮಗೆ ಗೊತ್ತಾಗೋದು. ಖಂಡಿತ ಅವ್ರ ಮನಸ್ಥಿತಿ ಹೆಂಗಿರುತ್ತೆ ಗೊತ್ತಿಲ್ಲ. ವೆದರ್ ದೇ ವಾಂಟ್ ಟು ಕಂಟಿನ್ಯೂ ದ ಥೆರಪಿ, ವೆದರ್ ಆ ಕನ್ಫ್ಯೂಷನಲ್ಲಿ ಫ್ರಸ್ಟ್ರೇಷನ್ ಇರುತ್ತೆ, ಚೈಲ್ಡನ್ನು ನೋಡ್ಕೊಳ್ತಾ ಇದ್ದಾರಾ ಏನೋ ಗೊತ್ತಿಲ್ಲ. ಸೊ ಇದರಲ್ಲಿ ನಾವು ನಿಮಗೆ ಪಾರ್ಟ್ನರ್ ಮಾಡಬೇಕು ಅಂದ್ಕೊಂಡಿದ್ದೇವೆ. ಓಕೆ, ನಿಮ್ಮ ಪೇಷಂಟ್ಸ್ಗೆ ನೀವು ಪರ್ಮಿಷನ್ ಕೊಟ್ಟರೆ ವಿ ಹ್ಯಾವ್ ಎ ಪ್ರೋಗ್ರಾಮ್, ವಿ ಹ್ಯಾವ್ ಕ್ರಿಯೇಟೆಡ್ ಅ ಪ್ಲಾಟ್ಫಾರ್ಮ್, ಆನ್ಲೈನ್ ಪ್ಲಾಟ್ಫಾರ್ಮ್, ವೇರ್ ವಿ ವಿಲ್ ಇನ್ವೈಟ್ ಯುವರ್ ಪೇರೆಂಟ್ಸ್, ನಾಟ್ ಪೇಷಂಟ್ಸ್, ಪೇರೆಂಟ್ಸ್ ಟು ದಟ್ ಪ್ರೋಗ್ರಾಮ್. ಆ ಪ್ರೋಗ್ರಾಮ್ ಅಲ್ಲಿ ನಾವು ಬಂದು ಮಾತಾಡ್ಬಿಟ್ಟು ನಿಮಗೆ ಹೇಳ್ತೀವಿ ಯಾವುದು ಟಾಪಿಕ್ ಅವ್ರಿಗೆ ಟಾಪ್ ಮೋಸ್ಟ್ ಪ್ರಯಾರಿಟಿ. ಇದು ಬಂದು ಚೈಲ್ಡ್ ಸಂಬಂಧಪಟ್ಟದ್ದು ಅಲ್ಲ. ಹರ್ಷ ಅನ್ನೋದು ಬಂದು ಇಟ್ ಇಸ್ ಲೈಕ್ ಇನ್ ದಿ ಏರ್ಕ್ರಾಫ್ಟ್ ದೇ ಟೆಲ್ ಯು ವೆನ್ ದೇರ್ ಇಸ್ ಅನ್ ಆಕ್ಸಿಜನ್ ರಿಡಕ್ಷನ್, ಫಸ್ಟ್ ನೀವು ಮಾಸ್ಕ್ ಹಾಕೊಳ್ಳಿ, ಆಮೇಲೆ ಚೈಲ್ಡ್ಗೆ ಹಾಕೊಳ್ಳಿ. ಅದೇ ಆ ಫಿಲಾಸಫಿ ಇಟ್ಕೊಂಡು ಹೌ ಟು ಟೇಕ್ ಕೇರ್ ಆಫ್ ದಿಸ್ ಪೇರೆಂಟ್ಸ್. ಓಕೆ ಅಂದ್ಬಿಟ್ಟು ನೋಡೋಣ, ಇದನ್ನು ಸ್ಟಾರ್ಟ್ ಮಾಡೋಣ ಅಂದ್ಕೊಂಡು ಒಂದು ಡೆಲ್ಲಿಲಿ ಒಂದು ಡಾಕ್ಟರ್ ಅಗ್ರೀಡ್ ಫಾರ್ ಇಟ್ ಫಸ್ಟ್ ಮಾಡೋಣ ಅಂದ್ಬಿಟ್ಟು. ಯಾಕಂದರೆ ಪೇಷಂಟ್ಸ್ನ ಇನ್ನೊಬ್ಬರ ಡೇಟಾನ ಇನ್ನೊಬ್ಬರಿಗೆ ಕೊಡೋಕ್ಕೆ ಅದು ಭಾಳ ಕಾನ್ಫಿಡೆನ್ಷಿಯಲ್. ಓಕೆ, ಸೊ ಯು ನೀಡ್ ಟು ಕ್ರಿಯೇಟ್ ದಟ್ ಕೈಂಡ್ ಆಫ್ ಅ ಟ್ರಸ್ಟ್. ಓಕೆ, ಸೊ ವಿ ಟಾಕ್ ಟು ಫ್ಯೂ ಪೇರೆಂಟ್ಸ್, ಒಂದು 5 ಜನ ಬಂದರು, ಅದು ಬರೀ ಮದರ್ಸ್ ಬಂದರು ಫಸ್ಟು. ಓಕೆ, ದೆನ್ ಈ ಪ್ರೋಗ್ರಾಮ್ ಏನಂದರೆ ಅವರಲ್ಲಿ ಏನು ಪ್ರಾಬ್ಲಮ್ ಇದೆ, ಅವ್ರಿಗೆ ಸೋಷಿಯಲ್ ಪ್ರಾಬ್ಲಮ್ ಇದೆ. ಓಕೆ, ನಾನು ಬಂದು ಎಲ್ಲೂ ಅಪಾರ್ಟ್ಮೆಂಟಲ್ಲಿ ಮಗುನ ಬಿಡೋಕ್ಕಾಗ್ತಾ ಇಲ್ಲ, ನನಗೆ ಬಂದು ಅದು ಭಾಳ ಒಂಥರ ಕಷ್ಟ ಆಗ್ತಾಯಿದೆ, ಇವನು ಡಿಫ್ರೆಂಟ್ ಆಗಿದ್ದಾನೆ. ಓಕೆ, ನನಗೆ ಬಂದು ಆಚೆ ಹೋಗೋಕ್ಕಾಗ್ತಾ ಇಲ್ಲ, ನನ್ನ ಫ್ರೀಡಮ್ ಹೊಟ್ಟೋಯ್ತು. 2ನೇ ಚೈಲ್ಡ್ ಬಂತು ಅಂದರೆ ಅದಕ್ಕೂ ಈ ಥರ ಬರುತ್ತಾ. ಸೊ ಇಷ್ಟು ಪ್ರಾಬ್ಲಮ್ಸ್ ಇದೆ. ಮನೇಲಿ ಬಂದು ಕೆಲವ್ರಿಗೆ ಬಂದು ಇನ್ಲಾಸಿಂದ ಪ್ರಾಬ್ಲಮ್ ಇದೆ, ಗೋ ಫಾರ್ ಅ ಸೆಕೆಂಡ್ ಚೈಲ್ಡ್, ಇದು ಬೇಡ. ಓಕೆ, ತುಂಬ ಇದೆ. ಓಕೆ, 2 ಚಿಲ್ಡ್ರನ್ ಇರೋರಿಗೆ ಫೋಕಸ್ ಆನ್ ದಿಸ್ ಚೈಲ್ಡ್, ಅದಕ್ಕೇನು ಮಾಡೋಕ್ಕಾಗಲ್ಲ. ಸೊ ಈ ಪ್ರಾಬ್ಲಮ್ಸ್ ಎಲ್ಲ ಅವರು ಡಾಕ್ಟರ್ ಕ್ಲಿನಿಕಲ್ಲಿ ಹೇಳ್ಕೊಳ್ಳೋಕ್ಕೆ ಆಗಲ್ಲ. ಓಕೆ, ಸೊ ಇದನ್ನು ನಾವೇನು ಮಾಡಿದ್ವಿ, ವಿ ಹ್ಯಾವ್ ಅ ಪರ್ಸನ್ ಫಾರ್ ಹರ್ಷ. ಅವ್ರಿಗೆ ಏನು ಪ್ರಾಬ್ಲಮ್ ಇದ್ರೇನು ದೇ ಕ್ಯಾನ್ ಕಾಲ್ ಆ್ಯಂಡ್ ವಿ ವಿಲ್ ಗಿವ್ ಆನ್ ಅನ್ಬಯಸ್ಡ್ ನಾನ್ ಜಡ್ಜ್ಮೆಂಟಲ್ ಹಿಯರಿಂಗ್ ಅಷ್ಟೇ.
ಆ್ಯಂಡ್ ರೆಕಾರ್ಡ್ ಇಟ್. ಓಕೆ. ನಮ್ದು ಕೆಲಸ ಬೇರೆ ಏನು ಅವ್ರಿಗೆ ಬಂದು ಕೌನ್ಸಿಲ್ ಮಾಡೋದು ಏನೂ ಇಲ್ಲ. ನಾನ್ ಜಡ್ಜ್ಮೆಂಟಲ್ ಹಿಯರಿಂಗು ಅವ್ರದನ್ನ ಅವ್ರಿಗೆ ಎಂಪತಿ ತೋರಿಸಿ, ರೈಟ್, ಸಿಂಪತಿ ಅಲ್ಲ ಎಂಪತಿ, ಅವರು ಇದರಿಂದ ಅನ್ಕೊಂಡು ಹೆಂಗೆ ಅವ್ರು ಫೀಲ್ ಮಾಡ್ತಿದ್ದಾರೆ ಅನ್ಕೊಂಡು ವಿ ರೆಕಾರ್ಡ್ ಇಟ್ ಅಂಡ್ ಪ್ರೆಸೆಂಟ್ ಇಟ್ ಟು ದ ಡಾಕ್ಟರ್. ಆ ಡಾಕ್ಟರ್ ಪಿಕ್ಸ್ ಅಪ್ ಅ ಟಾಪಿಕ್ ಆ್ಯಂಡ್ ದೆನ್ ವಿ ಇನ್ವೈಟ್ ದೀಸ್ ಪೇರೆಂಟ್ಸ್. ನೀವು ಲೆಕ್ಕ ತಗೊಳ್ರಿ, ಈ ಡಾಕ್ಟರ್ ನೋಡೋದು ಬಹಳ ಕಷ್ಟ. ಒಂದು ದಿನಕ್ಕೆ 60 ಪೇಷಂಟ್ ನೋಡ್ತಾರೆ ಅವರು. ಓಕೆ, ಇಂಡಿಯಾಲ್ ಹಂಗೆ ಇರೋದು. ಓಕೆ, 60 ಪೇಷಂಟ್ ನೋಡ್ತಾರೆ. ಸೊ ಅವ್ರಿಗೆ 3 ತಿಂಗಳಿಗೆ ಒಂದ್ಸರಿ ಈ ಡಾಕ್ಟರ್ ಸಿಗೋದು. ಅದರಲ್ಲಿ ಮ್ಯಾಕ್ಸಿಮಮ್ ಒಂದು 20 ಮಿನಿಟ್ಸ್ ಸಿಗುತ್ತೆ ಡಾಕ್ಟರ್. ನೌ ವಿ ಕ್ರಿಯೇಟೆಡ್ ಅನ್ ಅಟ್ಮಾಸ್ಫಿಯರ್ ವೇರ್ ದ ಡಾಕ್ಟರ್ ಇಸ್ ಅವೈಲಬಲ್ ಟಿಲ್ ದೇ ವಾಂಟ್ ಆನ್ಲೈನ್. ಮೋಸ್ಟ್ ಆಫ್ ದೆಮ್ ಕಮ್ ಆ್ಯಂಡ್ ಟಾಕ್ ಅಬೌಟ್ ಆಲ್ ದೀಸ್ ಇಶ್ಯೂಸ್. ಓಕೆ, ಆ ಡಾಕ್ಟರ್ ಬಂದು ಅವ್ರಿಗೆ ಇದರಲ್ಲಿ ಎಕ್ಸ್ಪೀರಿಯನ್ಸ್ ಇದ್ದರೆ ಅವ್ರು ಮಾತಾಡ್ತಾರೆ. ಇಲ್ಲ ಅಂದರೆ ಶಿ ಕಾಲ್ಸ್ ಫಾರ್ ಸ್ಪೆಸಿಫಿಕ್ ಎಕ್ಸ್ಪರ್ಟ್ಸ್ ಇನ್ ದಿಸ್ ಫ್ಯಾಮಿಲಿ ಕೌನ್ಸಿಲಿಂಗ್ ಆ್ಯಂಡ್ ದೇ ಸ್ಪೀಕ್ ಆಸ್ ಟು ಹೌ ದೇ ನೀಡ್ ಟು ಟೇಕ್ ಕೇರ್ ಆಫ್ ದೆಮ್ಸೆಲ್ಸ್. ಓಕೆ, ನಾವಾದ್ಮೇಲೆ ಏನು ಅನ್ನೋದೇ ಪೇರೆಂಟ್ಸ್ಗಿರೋದು. ಅದು ಯಾರಿಗೂ ಗೊತ್ತಿಲ್ಲ. ನೀವು ಇವಾಗ ಇರಬೇಕಾದ್ರೆ ಏನು ಮಾಡಬೇಕು ಅಂತ ನಾವು ಹೇಳ್ತೀವಿ. ಸೊ ಇದನ್ನು ದಿಸ್ ಬಿಕೇಮ್ ಕೈಂಡ್ ಆಫ್ ಅ ಹ್ಯೂಜ್ success for us in terms of uniting the parents to the doctor and the parents talking about their problems and first of all coming to know ನಾವು ಮಾತ್ರ ಇಲ್ಲ, ಇಲ್ಲಿ ಇಷ್ಟು ಜನ ಈ ಪ್ರಾಬ್ಲಮ್ ಇಟ್ಕೊಂಡಿದ್ದಾರೆ. ಅವರೊಂದು ನೆಟ್ವರ್ಕ್ ಮಾಡಿಕೊಂಡು ಅವರೊಂದು ವಾಟ್ಸ್ಆ್ಯಪ್ ಗ್ರೂಪ್ ಮಾಡಿಕೊಂಡು ದೇ ಸ್ಟಾರ್ಟ್ ಶೇರಿಂಗ್. ಆಮೇಲೆ ನಮ್ಮನ್ನು ಆ ಗ್ರೂಪಲ್ಲಿ ಅವರೇ ಆ್ಯಡ್ ಮಾಡಿ ಇದೆಲ್ಲ ಇದೆ, ಈ ಟಾಪಿಕ್ಸ್ ಎಲ್ಲ ಮಾತಾಡಬೇಕು ಡಾಕ್ಟರ್, ಈ ಟಾಪಿಕ್ಸ್ ಮಾತಾಡಿ. ನಮಗೆ ಅಷ್ಟೊಂದು ಪ್ರೆಷರ್ ಬಂದ್ಬಿಡ್ತು ಟು ಈವನ್ ಹ್ಯಾವ್ ಅ ದಿಸ್ ಥಿಂಗ್ ಪ್ರೋಗ್ರಾಮ್ನ. ಆಮೇಲೆ ಈಗ ವಿ ಆರ್ ಆಲ್ಸೋ ಟಾಕಿಂಗ್ ಟು ಒನ್ ಆಫ್ ದ ಸ್ಕೂಲ್ಸ್. ಇಲ್ಲಿ 1-2 ಸ್ಕೂಲ್ ಇದೆ, ಅವ್ರದ್ರಲ್ಲಿ ಮಾತಾಡ್ತಾ ಇದ್ದೀವಿ. ಅವ್ರಿಗೆ ಯಾಕಂದರೆ ಇದು ಆಕ್ಸೆಸ್ ಟು ಗುಡ್ ಟ್ರೀಟ್ಮೆಂಟ್ ಅನ್ನೋದು ಫಸ್ಟ್ ಪಾಯಿಂಟ್ ಫಾರ್ ಹರ್ಷ. ಈಗ ನನಗೆ ಗೊತ್ತಿರೋಂಗೆ ಲಾಸ್ಟ್ ವೀಕ್ ಲೇಡಿ ಫ್ರಮ್ ಹರಿದ್ವಾರ್ ಕಾಲ್ಡ್ ಮೀ ಅಂದರೆ ಮೈ ಕಂಪ್ನಿ ಪೀಪಲ್ ಕರೆದು ನನ್ನ ಮಗಂಗೆ ಬಂದು 10 ವರ್ಷ ಆಗಿದೆ, ಆಟಿಸಮ್ ಇದೆ, ಅವನ್ನ ಏನು ಮಾಡೋದು ನನಗೆ ಗೊತ್ತಾಗ್ತಿಲ್ಲ, ಅವನಿಗೆ ಬಂದು ಹೆಂಗೆ ಎಂಗೇಜ್ ಮಾಡೋದು ಗೊತ್ತಾಗ್ತಿಲ್ಲ. ಓಕೆ, ಇಲ್ಲಿ ಯಾವ ಸ್ಕೂಲ್ಸು ತೊಗೊಳ್ತಾ ಇಲ್ಲ, ಅವನ್ನ ಎಲ್ಲ ರಿಜೆಕ್ಟ್ ಮಾಡ್ತಾ ಇದ್ದಾರೆ. ಅಪಾರ್ಟ್ಮೆಂಟಲ್ಲಿ ಅವನಿಗೆ ತುಂಬ ಹುಡುಗರ ಜೊತೆ ಸೇರೋಕ್ಕಾಗದೆ ನಾವು ಸಪ್ರೇಟಾಗಿ ಒಂದು ಮನೇಲಿ ಬಂದ್ಬಿಟ್ಟಿದ್ದೀವಿ. ಇವಾಗ ಇವ್ರಿಗೆ ಹೆಂಗಾನ ಹೆಲ್ಪ್ ಮಾಡ್ಬೋದಾ? ಸೊ ಇಲ್ಲೊಂದು ಸ್ಕೂಲ್ ಬಂದು ಬೆಂಗಳೂರಲ್ಲಿ ಸ್ಪೆಸಿಫಿಕ್ ಆಗಿ TALC ಟಾಲ್ಕ್ ಅನ್ನೋ ಸ್ಕೂಲು ಒಂದು ಲೇಡಿ ಕಳ್ಳಸ್ ಲತಾ ಅನ್ನೋರು ನಡೆಸ್ತಾ ಇದ್ದಾರೆ, ಓನ್ಲಿ ಫಾರ್ ಸ್ಪೆಷಲ್ ಚಿಲ್ಡ್ರನ್. ಸೊ ಐ ಹ್ಯಾವ್ ಟೇಕನ್ ಅವರ್ ಅಪಾಯಿಂಟ್ಮೆಂಟ್. ಆನ್ಲೈನಲ್ಲಿ ಈ ಮಗುಗೆ ಏನಾನ ಮಾಡೋಕ್ಕಾಗತ್ತಾ, ಹೆಂಗಾನ ಮಾಡೋಕ್ಕಾಗತ್ತಾ? ಅಥವಾ ಇದು ತುಂಬ ಎಕ್ಸ್ಪೆನ್ಸಿವ್ ಆಗಿ ಸ್ಕೂಲು, ಅವ್ರು ಬಂದು ಟೀಚರ್ಸ್ ಅಂತಲೇ ಹೇಳಲ್ಲ, ಮೆಂಟರ್ಸ್ ಅಂತಾರೆ. ಈ ಥರ ಸ್ಪೆಷಲ್ ಚಿಲ್ಡ್ರನ್ಗೆ ಇಬ್ಬರಿಗೆ ಒಂದು ಮೆಂಟರ್ ಬೇಕಾಗುತ್ತೆ, ಇಲ್ಲಾಂದರೆ ಒಂಥರ ಡಿಫ್ರೆನ್ಸ್. ಇಬ್ಬರಿಗೊಂದು ಮೆಂಟರ್ ಬೇಕಾಗುತ್ತೆ ಅಂದರೆ ಎಕ್ಸ್ಪೆನ್ಸು. ಸೊ ಹೆಂಗೆ ಇದನ್ನು ತರೋದು? ಈ ಥರ ಚಿಲ್ಡ್ರನ್ಗೆ ಇದನ್ನು ಥೆರಪಿಯಾಗಿ ಕನ್ವರ್ಟ್ ಮಾಡಿಕೊಂಡ್ರೆ ಇನ್ಶೂರೆನ್ಸ್ ಇದಕ್ಕೆ ಓಕೆ ಅಂದರೆ ಐ ಥಿಂಕ್ ದಿಸ್ ಇಸ್ ವಾಟ್ ಹರ್ಷ ಡಸ್. ಹರ್ಷ ವಿಲ್ ಬೇಸಿಕಲಿ focus on access to good treatment, good medication, okay, lifestyle changes of parents, and adherence to doctor's therapy and medication. So ಈ ಮೋಟಿವೇಶನ್ ಅವ್ರಿಗಿರಲ್ಲ. ಒಂದು ಆ ಪ್ರೋಗ್ರಾಮಲ್ಲೇ ಪಾರ್ಟ್ ಆಫ್ ಹರ್ಷ ಇಸ್ ಇನ್ಶೂರೆನ್ಸ್. ಯಾಕಂದರೆ ಒನ್ ಆಫ್ ದ ಮೇಜರ್ ಡಿಮೋಟಿವೇಟಿಂಗ್ ಫ್ಯಾಕ್ಟರ್ಸ್ ಇಸ್ ಇದರಲ್ಲಿ ನಾನು ಅಷ್ಟು ಇಂಪ್ರೂವ್ಮೆಂಟ್ ನೋಡೋಕ್ಕಾಗ್ತಾ ಇಲ್ಲ, ನಾನು ಥೆರಪಿಗೆ ಹೋಗ್ತಾ ಇದ್ದೇನೆ, ಡಾಕ್ಟ್ರು ಏನೋ ಹೇಳ್ತಾ ಇದ್ದಾರೆ, ಎವ್ರಿ ಟೈಮ್ ನನಗೆ ಖರ್ಚಾಗ್ತಾ ಇದೆ, ಮೆಡಿಕೇಶನ್ ಕೊಡ್ತಾ ಇದ್ದೇನೆ, ಸ್ವಲ್ಪ ಇಂಪ್ರೂವ್ಮೆಂಟ್ ಇದೆ, ಆಮೇಲೆ ತಿರ್ಗಾ ರಿಗ್ರೆಸ್ ಆಗ್ತಾ ಇದೆ. ಸೊ ಅದು ಎಷ್ಟು ನಾವು ಬಂದು ಖರ್ಚು ಮಾಡೋಕ್ಕಾಗುತ್ತೆ? ಓಕೆ, ನಾವು ಈ 2 ಮಕ್ಕಳಿದ್ರೆ ಒಂದೇ ಮಗುಗೆ ನಾನು ಎಷ್ಟು ಖರ್ಚು ಮಾಡೋಕ್ಕಾಗುತ್ತೆ? ಓಕೆ, ಒಂದೇ ಮಗು ಇತ್ತು ಅಂದರೆ ಡಿಪ್ರೆಷನಲ್ಲಿ ಹೊರಟೋಗ್ತಾರೆ. ಯಾಕಂದರೆ ನನಗೆ ಇರೋದೇ ಒಂದೇ ಮಗು, ಇದಕ್ಕೆ ಹಿಂಗೆ ಆಗೋಗಿದೆ, ಎಲ್ಲಿ ನಾನು ನೋಡ್ಕೊಳ್ಳೋಕೆ ಯಾರಿದ್ದಾರೆ? ಸೊ ಈ ಪ್ರಾಬ್ಲಮ್ಸ್ ಎಲ್ಲ ಇದೆ. ಇದೆಲ್ಲ ಮೇಜರ್ ಪ್ರಾಬ್ಲಮ್ಸ್ ಫಾರ್ ಎ ಪೇರೆಂಟ್ ವಿತ್ ಆಟಿಸಮ್. ಸೊ ಇದನ್ನು ಮಿಟಿಗೇಟ್ ಅಂದರೆ ರೆಡ್ಯೂಸ್ ಮಾಡೋಕ್ಕೆ, ಕಾನ್ಫಿಡೆನ್ಸ್ ಇಂಪ್ರೂವ್ ಮಾಡೋಕ್ಕೆ, ಮೋಟಿವೇಶನ್ ಇಂಪ್ರೂವ್ ಮಾಡೋಕ್ಕೆ, ಜೀವನನ ಮುಂದೆ ಹೆಂಗೆ ಸಾಗಿಸ್ಬೇಕು ಅನ್ನೋ ಒಂದು ಕಾನ್ಫಿಡೆನ್ಸ್ ಕೊಡೋಕ್ಕೆ ಹರ್ಷ ಮಾಡಿ. ಆ್ಯಕ್ಚುಲಿ ಕೇಳೋಕ್ಕೆ ಸಿಕ್ಕಾಪಟ್ಟೆ ಇದೆ. ನೀವು WHO ಇಂದ
ಡಾಕ್ಟ್ರೇಟನ್ನು ಪಡ್ಕೊಂಡಿರುವಂತಹ ವ್ಯಕ್ತಿನೂ ಸಹ ಇನ್ ನ್ಯೂಟ್ರೋಜೆನಾಮಿಕ್ಸ್, ನ್ಯೂಟ್ರಿಷನ್ ಬಗ್ಗೆ. ಐ ಥಿಂಕ್ 1% ಆಫ್ ವಾಟ್ ಎಕ್ಸಾಕ್ಟ್ಲಿ ನ್ಯೂಟ್ರಿ ನ್ಯೂರಾನ್ ಪೀಡಿಯಾಟ್ರಿಕ್ಸ್ ಡಸ್ ಅಂತ ಮೇ ಬಿ 10% ಹೇಳಿದ್ದೀರಾ. ಬಹಳಷ್ಟು ಇನ್ನೂ ಇದೆ ನಿಮ್ಮನ್ನು ಕೇಳೋಕ್ಕೆ, ಬಹಳಷ್ಟು ಇನ್ನೂ ಇದೆ ತಿಳ್ಕೊಳ್ಳೋಕ್ಕೆ. ನಿಮ್ಮ ಈ ಒಂದು ಜರ್ನಿ ಯಾವ ರೀತಿಯಾಗಿ ನೀವು ಇದನ್ನು ಆರಂಭ ಮಾಡಿದ್ರಿ, ಯಾವ ರೀತಿಯಾಗಿ ಸೊಲ್ಯೂಷನ್ಸ್ನ ಕಂಡುಹಿಡಿಯೋಣ ಅಂತ ಹೋದ್ರಿ, ಬರೀ ಪ್ರಾಡಕ್ಟ್ ಥರದಲ್ಲ ಮುಖ್ಯ, ಯಾವ ರೀತಿಯಾಗಿ ಒಂದು ಪೇರೆಂಟಲ್ ಸಪೋರ್ಟ್ ಮುಖ್ಯ, ಎಸ್ಪೆಷಲಿ ಇಂಥ ನ್ಯೂರೋ ಡೆವಲಪ್ಮೆಂಟಲ್ ಇಶ್ಯೂಸ್ ಇರೋ ಮಕ್ಕಳಲ್ಲಿ ಅಂತ ಹೇಳಿ. ಐ ಮೀನ್ ದಿಸ್ ಸೋ ಮಚ್ ಟು ಆಸ್ಕ್ ಯು ಅಬೌಟ್ ಹೌ ಎಕ್ಸಾಕ್ಟ್ಲಿ ಆಲ್ ದೀಸ್ ಬಿಗ್ಯಾನ್ ಎವ್ರಿಥಿಂಗ್. ಬಟ್ ಇನ್ನೊಂದು ಸಲ ಮೀಟ್ ಮಾಡೋಣ ಸಮಯದ ಅಭಾವದಿಂದ. ಆ್ಯಕ್ಚುಲಿ ನನಗಿನ್ನೂ ಎಪಿಲೆಪ್ಸಿ ಬಗ್ಗೆ ಆಗಲಿ ಅಥವಾ ADHD, this is also something that is so rampant ಅಲ್ಲಿದೆ. We are working very closely on ADHD also. Wow. So ಇದ್ರ ಬಗ್ಗೆ ಎಲ್ಲ ಇನ್ನೊಂದ್ಸಲ ದಯವಿಟ್ಟು ಡಾಕ್ಟರ್ ನೀರಿ ಶ್ರೀಕಾಂತ್ ಅವ್ರು ಬರಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ we are winding up. So before we wind up, actually ನನ್ನ ಲಾಸ್ಟ್ ಸೆಗ್ಮೆಂಟಲ್ಲಿ ಅಫ್ಕೋರ್ಸ್ ನಾನು ನಿಮಗೆ ಕೇಳೋ ಅವಶ್ಯಕತೆನೇ ಇಲ್ಲ ಅನಿಸುತ್ತೆ ಯಾರಿಗೆ ನೀವು ಥ್ಯಾಂಕ್ ಮಾಡೋಕ್ಕೆ ಇಷ್ಟಪಡ್ತೀರಾ ಅಂತ. ಯಾಕಂದರೆ ಸಾವಿರಾರು ಜನ ನಾವಿದ್ದೀವಿ ನಿಮ್ಮನ್ನು ಥ್ಯಾಂಕ್ ಮಾಡೋಕ್ಕೆ ಫಾರ್ ಟೇಕಿಂಗ್ ದಿಸ್ ಸ್ಟೆಪ್ ಫಾರ್ವರ್ಡ್ ಇನ್ ಬ್ರಿಂಗಿಂಗ್ ಸಮ್ ಸಾರ್ಟ್ ಆಫ್ ಒಂದು ಸೊಲ್ಯೂಷನ್ ಕೊಡ್ತಾ ಇದ್ದೀನಿ ಅಂತ ಬಂದಿದ್ದೀರಾ. ಸೊ ವಿ ವಿಶ್ ಯು ಆಲ್ ದ ವೆರಿ ಬೆಸ್ಟ್. ನಿಮ್ಮನ್ನು ಕೇಳೋಕ್ಕೂ, ನೀವು ಯಾರನ್ನ ಥ್ಯಾಂಕ್ ಮಾಡೋಕ್ಕೆ ಇಷ್ಟಪಡ್ತೀರಾ ಅಂತ ಕೇಳೋಕ್ಕೂ ನನಗೊಂಥರ ಅನಿಸುತ್ತೆ, ಟು ಬಿ ವೆರಿ ಆನೆಸ್ಟ್. I would like to thank the universe. Wow. And I would like to thank my gurus who have really shaped up my thinking when I was 21 years old. So I had the fortune of having some extraordinary people training me. Whether they ಇವತ್ತು ಕೇಳಿದ್ರೆ ಅವ್ರು ಹೇಳ್ತಾರೆ nothing can be taught, everything can be learned, and you had the interest to learn ಅಂತ ಅವ್ರ modesty. But ನನಗೆ every stage I have had somebody to lead me into doing certain things which are lead me to see where the problems are, what the real problems are. And as long as you are a problem solver and you're committed to that problem, solving that problem, your profits are taken care of. The universe takes care of it. So I would like to thank my gurus. Thank you, sir. I mean, it's such a positive note, and thank you very much for coming. And ಇದ್ರ ವಿಷಯವಾಗಿ ಒಂದು ಆಟಿಸಮ್ ವಿಷಯವಾಗಿ ಮಾತ್ರ ತಗೊಂಡಿದ್ದೀವಿ, ಪ್ಲಸ್ ನ್ಯೂಟ್ರಿ ನ್ಯೂರಾನ್ ಪೀಡಿಯಾಟ್ರಿಕ್ಸ್ ಏನೇನು ಮಾಡುತ್ತೆ ಅದರಲ್ಲಿ ಹರ್ಷ ಬಗ್ಗೆ ಜಾಸ್ತಿ ಮಾತಾಡಿದ್ದೀರಾ. ಬಿಕಾಸ್ ಐ ಥಿಂಕ್ ನೀವು ಹೇಳ್ದಾಗೆ ಮಗುಗೆ ಗೊತ್ತಿಲ್ಲ ಅದು ನನಗೇನಾಗಿದೆ, ಮಗು ಆರಾಮಾಗಿದೆ, ಪ್ರಾಬ್ಲಮ್ ಇರೋದು ನಮಗೆ. ಸೊ ಸಹಾಯ ಬೇಕಾಗಿರೋದು ನಮಗೆ ಜಾಸ್ತಿ ಅದಕ್ಕಿಂತ ಅಂತ ಹೇಳಿದ್ದೀರಾ. ಐ ಥಿಂಕ್ ದಿಸ್ ಇಸ್ ಸಮಥಿಂಗ್, ಒಂದು ರೆವಲ್ಯೂಷನ್. ಐ ಥಿಂಕ್ people should definitely use the services and also get to know more of this ಅಂತ ಹೇಳ್ತಾ. ಸೊ ನಾನು ಇನ್ನೂ ಜಾಸ್ತಿ ಹೇಳೋ ಅವಶ್ಯಕತೆ ಇಲ್ಲ. ನಾನು ಖಂಡಿತವಾಗ್ಲೂ ಡಾಕ್ಟರ್ ನೀರಿ ಶ್ರೀಕಾಂತ್ನ ಇನ್ನೊಂದ್ಸಲ ಕರೆಸ್ಕೊಳ್ಬೇಕು. ಯಾಕಂದರೆ ಅವ್ರ ಹತ್ರ ತಿಳ್ಕೊಳ್ಳೋದು, ಅರ್ಥ ಮಾಡ್ಕೊಳ್ಳೋದು, ಅಳವಡಿಸ್ಕೊಳ್ಳೋದು. ಅವ್ರು ಬರೀ ನಮಗೆ ಒಂದು ಈ ಥರ ಮಾಡಿದ್ದೀನಿ, ಒಂದು ಪ್ರಾಡಕ್ಟ್ ಬೇಸ್ಡ್ ಅಂತ ಹೇಳ್ತಾ ಇಲ್ಲ, ಬರೀ ಮೆಡಿಕೇಷನ್ ಅಂತ ಮಾತ್ರ ಹೇಳ್ತಾ ಇಲ್ಲ. ನಾನು ನಿನಗೆ ಸಹಾಯ ಹಸ್ತ ಕೊಡ್ತೀನಿ ಬಾ, ಹೇಗೆ ಇದನ್ನು ಮುಂದಕ್ಕೆ ತೊಗೊಂಡು ಹೋಗ್ಬೋದು, ಯಾವ ರೀತಿಯಾಗಿ ಒಂದು ಈಕೋಸಿಸ್ಟಮನ್ನು ನಾವೇ ತಯಾರು ಮಾಡ್ಕೊಳ್ಬೋದು ಅಂತ ಬರೀ ಹೇಳ್ದೆ ಮಾಡ್ತಾ ಇದ್ದಾರೆ. ಸೊ ನಿಮಗೇನಾದರೂ ಹೆಚ್ಚಿನ ವಿಷಯ ಬೇಕು ಅಂದರೆ ದಯವಿಟ್ಟು ನ್ಯೂಟ್ರಿ ನ್ಯೂರಾನ್ ಪೀಡಿಯಾಟ್ರಿಕ್ಸ್ಗೆ ಹೋದಾಗ ನಿಮಗೆ ಬಹಳಷ್ಟು ಉತ್ತರಗಳಲ್ಲಿ ಸಿಗುತ್ತೆ. ಇಲ್ಲ ಅವ್ರಿಗೆ ಕಾಲ್ ಸಹ ಮಾಡ್ಬೋದು ಅಥವಾ ಮೇಲ್ ಸಹ ಕಳಿಸ್ಬೋದು. ಕೈಂಡ್ಲಿ ವಾಚ್ ದಿಸ್ ಎಪಿಸೋಡ್. ನಾನು ಬಿಗಿನ್ ಮಾಡಿದಾಗಲೇ ರಿಕ್ವೆಸ್ಟ್ ಮಾಡಿದೆ, ಬರೀ ನಾವು ನೋಡೋದಲ್ಲ, ನನಗಿದು ಕನ್ಸರ್ನ್ಡ್ ಅಲ್ಲ, ಯಾಕಂದರೆ ನನ್ನ ಮಗು ಆರಾಮಾಗಿದೆ ಅಂತ ಅಂದ್ಕೊಳ್ಳೋದಲ್ಲ. ನನ್ನ ಮಗು ಆರಾಮಾಗಿರ್ಬೋದು, ಆದರೆ ನನ್ನ ಮನೇಲಿ ಯಾವುದೇ ಮಗುಗೆ ಅಥವಾ ನನ್ನ ಪರಿಸರದಲ್ಲಿ ಯಾವುದೇ ಮಗುಗೆ ತೊಂದರೆ ಆದಾಗ ಈ ಥರದ ಒಂದು ಸಹಾಯವಾಣಿ ನಾವು ಕೋರ್ಬೋದು ಅಂತ ತಿಳ್ಕೊಳ್ಳೋಕ್ಕೊಂದು ಅವಕಾಶ ಆಗುತ್ತೆ. ಸೊ ಕೈಂಡ್ಲಿ ವಾಚ್ ದಿಸ್ ಆನ್ SymphoNy Amps ಯೂಟ್ಯೂಬ್ ಚಾನಲ್. ಇದ್ರಲ್ಲಿ ಬರ್ಲಿಕ್ಕೆ ಮುಂಚೆ ಅದರ್ ಆಡಿಯೋ ಪ್ಲಾಟ್ಫಾರ್ಮ್ಸ್ ಲೈಕ್ iTunes, Amazon, Jio Savan ಇಲ್ಲಿರುತ್ತೆ. ದಯವಿಟ್ಟು ಅಲ್ಲಿ ಕೇಳಿ, ಇಲ್ಲಿ ನೋಡಿ. ಇವತ್ತು ಕಲಿಕೆ ಬಹಳ ಇದೆ. ಇನ್ನೂ ಅವರನ್ನು ಕರೆಸ್ಕೊಂಡು ಇನ್ನೂ ಹೆಚ್ಚಾಗಿ ತಿಳ್ಕೊಳ್ಳೋಣ, ಅರ್ಥ ಮಾಡ್ಕೊಳ್ಳೋಣ. ಲೆಟ್ us all learn and grow together. Thank you so much. Any upsetting news, sudden shock, untimely loss, etc. puts us humans into a disbelief and denial mode before we make peace with the grief and start accepting things and situations as they are. Same is the case with the first news of diagnosis of one's child with ASD and ADHD. As Kubler-Ross curve tells and our field research validates, those parents do go through a steep curve of denial, which then dips into frustration and depression before the journey of acceptance kicks in.
In the process, a considerable amount of time, sometimes in the range of years, goes away while parents try to cope through the gamut of the curve. The added emotional turbulence in the form of societal pressure, constant peer comparison, varied opinions and advice, the dilemma of choosing treatment options all take their toll on the parents, resulting in hopelessness and withdrawal from normal social living. Sometimes it even pushes them to the extent of contemplating an extreme step. While the parent struggles through all these, the child misses out on due treatment and therapies for this entire period. This defined the very need and purpose of Harsha. We realized that a medical solution alone is not enough to improve the overall health and wellness of the children and the parents for certain medical conditions where etiology remains elusive. The need of the hour is an ecosystem that provides integrated care, mindset revamp through increased awareness, non-judgmental listening and emotional support, motivation and mental strength to adhere to treatment protocol and thrive. It is with this strong purpose and resolve that we have formed an ecosystem, Harsha from Nutri Newron. Harsha from Nutri Newron is a pan-India social responsibility ecosystem to guide, support and motivate parents of ASD and ADHD kids. Harsha initiatives aim at empowering parents to be the primary interveners and thrive to create better therapy success and wholesome life for the children while empowering themselves to live a fulfilling life. For us at Nutri Newron, it goes a long way in its vision of creating an ecosystem for better patient outcomes, rather than only being a substance vendor. Harsha initiative is pivotal for our core value that we exist to solve critical problems in developmental disorders. Harsha is our key differentiator in creating the treatment experience. We strongly believe that a solid combination of experience and outcome create a long-lasting relationship with our customers. We strive to achieve exactly that with our precious doctor and parent communities.